ಒಂದು ದಿನ ಒಂದು ಫ್ಯಾಮಿಲಿಗೆ ಫಾರೆಸ್ಟ್ ಅಲ್ಲಿ ಒಂದು ಬೋರ್ಡ್ ಸಿಗುತ್ತೆ. ಬಟ್ ಆದ್ರೆ ಇದು ಅಂತಿಂತ ಬೋರ್ಡ್ ಅಲ್ಲ. ಈ ಒಂದು ಬೋರ್ಡ್ ನ ಯೂಸ್ ಮಾಡ್ಕೊಂಡು ನೀವೇನೇ ಒಂದು ವಿಶ್ ನ ಕೇಳಿದ್ರು ಕೂಡ ಅದು ನೆರವೇರುತ್ತೆ. ಬಟ್ ಆದ್ರೆ ಆ ವಿಶ್ ನೆರವೇರಿದಾಗ ಜೊತೆಗೆ ಕೆಟ್ಟದ್ದು ಏನಾದ್ರೂ ಒಂದು ನಡೆಯುತ್ತೆ. ಆದ್ರೆ ಈ ಫ್ಯಾಮಿಲಿಗೆ ಈ ವಿಷಯ ಗೊತ್ತಿರೋದಿಲ್ಲ. ಇದರಿಂದ ಅದನ್ನ ಯೂಸ್ ಮಾಡೋಕೆ ಶುರು ಮಾಡ್ತಾರೆ. ಮತ್ತೆ ಈ ಫ್ಯಾಮಿಲಿ ಮುಂದಕ್ಕೆ ಏನೇನ್ ಪ್ರಾಬ್ಲಮ್ಗಳನ್ನ ಎದುರಿಸುತ್ತೆ, ಮತ್ತೆ ಈ ಬೋರ್ಡ್ ನ ಹಿಂದೆ ಇರುವಂತ ನಿಜವಾದ ಕಥೆ ಆದ್ರೂ ಏನು ಅಂತ ಇವತ್ತು ನಾವು ಈ ಮೂವಿಲ್ ನೋಡೋಣ. ಅಂದಾಗ ಈ ಮೂವಿ ಹೆಸರು ವಿಚ್ ಬೋರ್ಡ್ ಅಂತ. ನೀವು ಊಜಾ ಬೋರ್ಡ್ ಅಂತ ಒಂದು ಕೇಳಿದಿರಲ್ಲ, ಅದನ್ನ ಈ ಮೂವಿಲಿ ಇರುವಂತ ಬೋರ್ಡ್ ಇದೆಯಲ್ಲ ಅದನ್ನ ಇನ್ಸ್ಪೈರ್ ಆಗಿ ತಗೊಂಡೆ ಊಜಾ ಬೋರ್ಡ್ ನ ರೆಡಿ ಮಾಡಿರೋದು. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನೊಂದು ಪೋಕಿಮಾನ್ ಡಿಟೆಕ್ಟಿವ್ ಪಿಕಾಚು ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಇನ್ ಡಿಸ್ಕ್ರಿಪ್ಷನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ಅಲ್ಲಿ 1693 ಫ್ರಾನ್ಸ್ ಅಲ್ಲಿ ನೋಡ್ತೀವಿ. ಇಲ್ಲಿ ನಾವು ಒಂದು ರಿಚುವಲ್ ನ ಮಾಡ್ತಿರೋಂತಹ ಒಂದು ವಿಚ್ ಗ್ರೂಪ್ ನ ನೋಡ್ತೀವಿ. ಇವರೆಲ್ಲ ಸೇರ್ಕೊಂಡು ಬಿಷಪ್ ಅನ್ನೋನ ಬಲಿ ಕೊಡೋದಕ್ಕೆ ಎಲ್ಲ ರಿಚುವಲ್ ನ ಮಾಡ್ತಾ ಇರ್ತಾರೆ. ಈ ಒಂದು ಗ್ರೂಪ್ ನ ಲೀಡರ್ ವಿಚ್ ಹೆಸರು ಬಂದ್ಬಿಟ್ಟು ನಾಗಾ ಸೌತ್ ಅಂತ. ಆದ್ರೆ ನಾವು ಇವಳನ್ನ ವಿಚ್ ಅಂತಾನೆ ಕರೆಯೋಣ. ಈ ವಿಚ್ಚು ಬಿಷಪ್ ಅನ್ನೋ ಒಬ್ಬ ವ್ಯಕ್ತಿನ ಬಲಿ ಕೊಡ್ಬೇಕು ಅಂದ್ಬಿಟ್ಟು ಇವಳ ಹತ್ರ ಇದ್ದಂತಹ ಪೆಂಡುಲಮ್ ಬೋರ್ಡ್ ಇಂದ ಒಂದು ಬ್ಲಾಕ್ ಮ್ಯಾಜಿಕ್ ನ ಮಾಡ್ತಾ ಇರ್ತಾರೆ. ಹಾಗೆ ಆ ಬಿಷಪ್ ಅನ್ನೋ ವ್ಯಕ್ತಿ ಕೈನ ಕತ್ತರಿಸಕ್ಕೆ ಅಂತ ಹೋಗ್ತಾ ಬೇಕಾದ್ರೆ ಬಿಷಪ್ ನ ಕಾಪಾಡೋದಕ್ಕೆ ಕೆಲವು ವ್ಯಕ್ತಿಗಳು ಬಂದ್ಬಿಟ್ಟು ಈ ವಿಚ್ ಗ್ಯಾಂಗ್ಗಳನ್ನ ಶೂಟ್ ಮಾಡಿ ಸಾಯಿಸೋಕೆ ಶುರು ಮಾಡ್ತಾರೆ. ಅದೇ ರೀತಿ ಈ ಒಂದು ವಿಚ್ ಕೂಡ ತಾನು ಕಂಡಿಡ್ದಿರೋಂತ ಒಂದು ಬೋರ್ಡ್ ನ ತಗೊಂಡು ಅಲ್ಲಿಂದ ಓಡೋಗೋಕೆ ಟ್ರೈ ಮಾಡ್ತಾಳೆ. ಅವ್ರುಗಳು ಬಿಡೋದಿಲ್ಲ. ಇವಳನ್ನ ಹಿಡಿದು ಇವಳಿಗೆ ಸರಿಗೆ ಹೊಡೆದಾಕ್ಬಿಡ್ತಾರೆ. ಈ ಒಂದು ವಿಚ್ ನ ಲಾಕ್ ಮಾಡ್ಕೊಂಡು ಇವರು ಮುಂದಕ್ಕೆ ಇವಳ ಹತ್ರ ಏನ್ ಮಾಡ್ತಾರೆ ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ಇಲ್ಲಿಂದ ಸೀನು ಪ್ರೆಸೆಂಟ್ ಡೇಗೆ ವಾಪಸ್ ಬರುತ್ತೆ. ಇಲ್ಲಿ ನಾವು ನ್ಯೂ ಒರಿಲಿಯನ್ಸ್ ಅನ್ನೋ ಒಂದು ನ್ಯಾಷನಲ್ ಮ್ಯೂಸಿಯಂ ನ ನೋಡ್ತೀವಿ. ಇದೇ ಒಂದು ಮ್ಯೂಸಿಯಂ ನ ಒಳಗಡೆ ಆ ಒಂದು ಪೆಂಡುಲಮ್ ಬೋರ್ಡ್ ಇರುತ್ತೆ. ಅದನ್ನ ಕದಿಯೋದಕ್ಕೆ ಅನ್ಬಿಟ್ಟು ಕೈನ್ ಮತ್ತೆ ವಿಲಿಯಂ ಅನ್ನೋ ಇಬ್ರು ಕಳ್ಳರು ಬಂದಿರ್ತಾರೆ. ಅದೇ ರೀತಿ ಕತ್ಕೋತಾರೇನು ಕೂಡ. ಬಟ್ ಆದ್ರೆ ಅಲ್ಲಿ ಸೈರನ್ ಆನ್ ಆಗಿ ಹೋಗ್ಬಿಡುತ್ತೆ. ಅದಲ್ದಲೆ ಈ ವಿಲಿಯಂ ಇನ್ನೊಂದು ವಸ್ತುನು ಕದೀತಾ ಇರ್ತಾನೆ. ಹಾಗಾಗಿ ಕೈನು ಬೇಡ, ನಾವು ಬಂದಿದ್ದು ಬರೀ ಬೋರ್ಡ್ಗೋಸ್ಕರ ಅಷ್ಟೇ, ಸಾಕು ಹೋಗನ್ ಬಾ ಅಂದ್ರೂ ಕೂಡ ಕೇಳೋದಿಲ್ಲ. ಹೀಗಾಗಿ ಕೈನು ವಿಲಿಯಂಗೆ ಹೊಡೆದ್ ಬಿಡ್ತಾನೆ. ನನ್ಗೆ ಹೊಡಿತಿ ಅನ್ಬಿಟ್ಟು ವಿಲಿಯಂ ಒಂದು ಸುತ್ತಿಗೆಯಿಂದ ಹೊಡೆದ್ ಬಿಡ್ತಾನೆ. ಹೀಗಾಗಿ ಇವ್ಗೆ ಕೋಪ ಬಂದ್ಬಿಟ್ಟು ಅವನ್ಗೆ ಶೂಟ್ ಮಾಡ್ಬಿಡ್ತಾನೆ. ಇದರಿಂದ ವಿಲಿಯಂಗೆ ಇನ್ನೂ ಕೋಪ ಬಂದ್ಬಿಟ್ಟು ಕೈನ್ಗೆ ಸರಿಯಾಗಿ ಹೊಡೆದಾಕ್ಬಿಡ್ತಾನೆ. ಹೊಡೆದಾಕ್ಬಿಟ್ಟು ಆ ಬೋರ್ಡ್ ನ ಕಿತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಕ್ಕೆ ನೋಡ್ತಾನೆ. ಗಾರ್ಡ್ಸ್ ಗಳೆಲ್ಲ ಬರ್ತಾರೆ, ಅವ್ರಿಗೂ ಕೂಡ ಶೂಟ್ ಮಾಡ್ಬಿಟ್ಟು ಆ ಮ್ಯೂಸಿಯಂ ಇಂದ ಆಚೆಗಡೆಗೆ ಓಡೊಂಟೋಗ್ಬಿಡ್ತಾನೆ. ನೆಕ್ಸ್ಟ್ ನಾವು ಈ ಮೂವಿಯ ಮೇನ್ ಕ್ಯಾರೆಕ್ಟರ್ ನ ನೋಡ್ತೀವಿ. ಇವನ ಹೆಸರು ಕ್ರಿಸ್ಟನ್, ಹಾಗೆ ಇವನ ಗರ್ಲ್ ಫ್ರೆಂಡ್ ಎಮಿಲಿ. ಕ್ರಿಸ್ಟನ್ ಮತ್ತೆ ಎಮಿಲಿ ಮತ್ತೆ ಇವ್ರ ಫ್ರೆಂಡ್ಸ್ ಗಳು ಎಲ್ಲರೂ ಸೇರ್ಕೊಂಡು ಒಂದು ರೆಸ್ಟೋರೆಂಟ್ ನ ಓಪನ್ ಮಾಡಿರ್ತಾರೆ. ಆ ಒಂದು ಓಪನಿಂಗ್ ಗೆ ಡಿಶಸ್ ಗಳನ್ನ ರೆಡಿ ಮಾಡ್ಬೇಕಲ್ಲ, ಫಾರೆಸ್ಟ್ ಒಳಗಡೆ ಬಂದ್ಬಿಟ್ಟು ಹಣಬೆಗಳನ್ನ ಹುಡುಕ್ತಾ ಇರ್ತಾರೆ. ಏನಾರ ಒಂದು ಡಿಫ್ರೆಂಟ್ ಆಗಿ ಫುಡ್ ನ ಟ್ರೈ ಮಾಡೋಣ ಅಂತ. ಕ್ರಿಸ್ಟನ್ ನ ಗರ್ಲ್ ಫ್ರೆಂಡ್ ಇದ್ದಾಳ ಎಮಿಲಿ, ಅವಳೊಬ್ಳು ಅನಾಥೆ. ಇವಳ ತಂದೆ ತಾಯಿ ಇದ್ದಾರೋ ಅಥವಾ ಸತ್ತೋಗಿದಾರೋ ಅಂತ ಇವಳಿಗೇನೆ ಗೊತ್ತಿಲ್ಲ. ಇದಾದ್ಮೇಲೆ ಎಮಿಲಿನೂ ಕೂಡ ಈ ಒಂದು ಮಶ್ರೂಮ್ ನ ಹುಡುಕ್ತಿರ್ಬೇಕಾದ್ರೆ ಇವಳಿಗೆ ಕಾಡೊಳಗಡೆಯಿಂದ ಯಾರು ಅಳೋ ರೀತಿ ಶಬ್ದ ಬರುತ್ತೆ. ಹೀಗಾಗಿ ಇವಳು ಕಾಡೊಳಗಡೆ ಹೋಗ್ತಾಳೆ. ಹೋಗ್ಬಿಟ್ಟು ಹುಡುಕ್ತಿರ್ಬೇಕಾದ್ರೆ ಒಂದು ಲೇಡಿ ಕಾಣಿಸ್ತಾಳೆ. ಆದ್ರೆ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಆ ಲೇಡಿ ಮಾಯ ಆಗೋಗ್ಬಿಡ್ತಾಳೆ. ಹಾಗೆ ನೋಡ್ತಿರ್ಬೇಕಾದ್ರೆ ಸಡನ್ ಆಗಿ ಒಂದು ಬೆಕ್ಕು ಇವಳು ಮುಂದಗಡೆ ಬಂದ್ಬಿಡುತ್ತೆ. ಆ ಬೆಕ್ಕನ್ನ ಇವಳು ಫಾಲೋ ಮಾಡ್ಕೊಂಡು ಹೋದಾಗ ಅದು ಕೂಡ ಒಂದು ಬ್ಯಾಗ್ ಹತ್ರ ಹೋಗಿ ನಿಂತ್ಕೊಳ್ಳುತ್ತೆ. ಹೀಗಾಗಿ ಆ ಒಂದು ಬ್ಯಾಗ್ ನ ಓಪನ್ ಮಾಡಿದಾಗ ಅದ್ರೊಳಗಡೆ ಈ ಪೆಂಡುಲಮ್ ಬೋರ್ಡ್ ಇರುತ್ತೆ. ಅದನ್ನ ನೋಡ್ತಿರ್ಬೇಕಾದ್ರೆ ಆ ಜಾಗಕ್ಕೆ ಕ್ರಿಸ್ಟನ್ ಕೂಡ ಬರ್ತಾನೆ. ಬಂದಾಗ ಇವಳು ಅವನ್ಗೆ ಹೇಳಕ್ಕೆ ಶುರು ಮಾಡ್ತಾಳೆ, ಐ ಥಿಂಕ್ ಇದು ತುಂಬಾ ಹಳೆ ಕಾಲದ ಅನ್ಸುತ್ತೆ, ಇದೊಂಥರ ಶೋ ಪೀಸ್ ತರ ಕಾಣುತ್ತೆ, ಇದನ್ನು ನಮ್ಮ ರೆಸ್ಟೋರೆಂಟ್ ಗೆ ಹಾಕೋಣ, ತುಂಬಾ ಕ್ಲಾಸಿ ಲುಕ್ ಅಲ್ಲಿ ಇರುತ್ತೆ ಅನ್ಬಿಟ್ಟು ಅದನ್ನ ತಮ್ಮ ಜೊತೆಗೆ ತಗೊಂಡು ಹೊಂಟೋಗ್ತಾಳೆ. ಆಗ ನಾವು ನೋಡ್ತೀವಿ ವಿಲಿಯಂ ಅನ್ನೋ ಒಬ್ಬ ವ್ಯಕ್ತಿ ಇದನ್ನ ತಗೊಂಡು ನೋಡ್ ಬಂದಿನಲ್ಲ ಮ್ಯೂಸಿಯಂ ಅಲ್ಲಿ, ಅವನು ಇಲ್ಲೇ ಸತ್ತು ಬಿದ್ದಿರ್ತಾನೆ. ನೆಕ್ಸ್ಟ್ ನಾವು ಅಲೆಕ್ಸಾಂಡರ್ ಅನ್ನೋ ಒಂದು ವ್ಯಕ್ತಿನ ನೋಡ್ತೀವಿ. ಆಕ್ಚುಲಿ ಇವನೇ ಕಳ್ಸಿದ್ದು ಆ ಪೆಂಡುಲಮ್ ಬೋರ್ಡ್ ನ ತಗೊಂಡ್ಬರೋದಕ್ಕೆ. ಆದ್ರೆ ಇವಾಗ ಇವನು ಒಬ್ನೇ ವಾಪಸ್ ಬಂದಿರ್ತಾನಲ್ಲ ಕೈನು, ಇನ್ನ ನೀನೆಂತೂ ಬದುಕಿರ್ಬೇಕು ಅಂದ್ಬಿಟ್ಟು ಅವನು ಕೂಡ ಅಲ್ಲೇ ಸಾಯಿಸ್ಬಿಡ್ತಾನೆ. ನೆಕ್ಸ್ಟ್ ನಾವು ಕ್ರಿಸ್ಟಿನ್ ರೆಸ್ಟೋರೆಂಟ್ ನ ನೋಡ್ತೀವಿ. ಆಕ್ಚುಲಿ ಇವನು ಈ ರೆಸ್ಟೋರೆಂಟ್ ನ ಓಪನ್ ಮಾಡೋದಕ್ಕೆ ಮುಂಚೆ ತನ್ನ ಫ್ರೆಂಡ್ಸ್ ಗಳೆಲ್ಲಾರನ್ನು ಕರೆಸಿ ಇವರು ರೆಡಿ ಮಾಡಿರುವಂತ ಊಟನೆಲ್ಲ ಅವ್ರಿಗೆ ಸರ್ವ್ ಮಾಡಿ ರೇಟಿಂಗ್ ನ ತಗೋತಾ ಇರ್ತಾನೆ. ಅಂದ್ರೆ ಯಾವ ಊಟ ಚೆನ್ನಾಗಿದೆ, ಯಾವ್ದನ್ನ ನಾವು ಇದನ್ನ ಪ್ರೆಸೆಂಟ್ ಮಾಡಬಹುದು ಓಪನಿಂಗ್ ಡೇ ನಲ್ಲಿ ಅಂದ್ಬಿಟ್ಟು ತನ್ನ ಎಲ್ಲಾ ಫ್ರೆಂಡ್ಸ್ ಗಳನ್ನ ಕರೆದ್ಬಿಟ್ಟು ಒಂಥರ ಪಾರ್ಟಿ ರೀತಿ ಕೊಟ್ಟಿರ್ತಾನೆ. ಅದೇ ಒಂದು ರೆಸ್ಟೋರೆಂಟ್ ಗೆ ನಮ್ಮ ಹೀರೋನ ಎಕ್ಸ್ ಗರ್ಲ್ ಫ್ರೆಂಡ್ ಬ್ರೋಕು ಕೂಡ ಬರ್ತಾಳೆ. ಇವಳನ್ನ ಇಲ್ಲಿ ಯಾರು ಕರ್ಸಿದ್ದಾರೆ ಅಂದ್ರೆ ನಮ್ಮ ಹೀರೋನ ಫ್ರೆಂಡು ರಿಚಿ ಕರ್ಸಿರ್ತಾನೆ. ಇವನು ಈ ಹುಡುಗಿನ ಕ್ಯಾಚ್ ಹಾಕೊಳ್ಳೋಣ ಅನ್ಬಿಟ್ಟು ಬ್ರೋಕು ಕೂಡ ಬಂದು ಕ್ರಿಸ್ಟನ್ ಹಾಗೆ ಅವನ ಗರ್ಲ್ ಫ್ರೆಂಡ್ ಎಮಿಲಿನ ಮೀಟ್ ಮಾಡ್ತಾಳೆ. ಆದ್ರೆ ಎಮಿಲಿ ಯಾವಾಗ ಸೈಡ್ ಹೋಗ್ತಾಳೋ ಅವಾಗ ಎಮಿಲಿ ಬಗ್ಗೆ ಮಾತಾಡಕ್ಕೆ ಶುರು ಮಾಡ್ತಾಳೆ. ಇವಳು ಮುಂಚೆ ರಿಹ್ಯಾಬ್ ಅಲ್ಲಿ ಇದ್ಲಂತಲ್ಲ, ಈ ಇಂತ ನಶೆ ಗಿರಾಕಿನ ನೀನ್ ಮದ್ವೆಗ ಕೊಟ್ಟಿದ್ಯಾ ಅಂತ. ಅದಕ್ಕೆ ಕ್ರಿಸ್ಟನ್ ಕೂಡ ಇವಾಗ ಅವಳು ಅದನ್ನೆಲ್ಲ ಬಿಟ್ಬಿಟ್ಟಿದ್ದಾಳೆ, ನಾವಿಬ್ರು ಒಂದ್ ಒಳ್ಳೆ ಜೀವನ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ, ಮಧ್ಯ ಬಂದ್ಬಿಟ್ಟು ಕಡ್ಡಿ ಅಲ್ಲಾಡ್ಸ್ಬೇಡ ನೀನು ಅಂದ್ಬಿಟ್ಟು ಸುಮ್ನೆ ಹಾಗೆ ಇವಳ
ಮೇಲೆ ರೇಗ್ ಬಿಡ್ತಾನೆ. ಮತ್ತೆ ಇಲ್ಲಿ ನಮ್ಗೆ ಇನ್ನೊಂದು ವಿಷಯನೂ ಕೂಡ ಗೊತ್ತಾಗುತ್ತೆ. ಈ ಬ್ರೂಕ್ ಒಬ್ಳು ಆರ್ಕಿಯಾಲಜಿಸ್ಟ್ ಅಂತ, ಅಂದ್ರೆ ಹಳೆ ಕಾಲದ ವಸ್ತುಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇವಳು ತುಂಬಾ ಇಂಟ್ರೆಸ್ಟ್ ನ ಕೊಡ್ತಾಳೆ ಜಾಸ್ತಿ. ಇವಳು ಆರ್ಕಿಯಾಲಜಿಸ್ಟ್ ಅಂತ ಗೊತ್ತಾಗಿ ಎಮಿಲಿ ತನಗೆ ಸಿಕ್ಕಿದಂತಹ ಪೆಂಡುಲಮ್ ಬೋರ್ಡ್ ನ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡು ಹೋಗ್ಬಿಟ್ಟು ಇದು ನನಗೆ ಫಾರೆಸ್ಟ್ ಅಲ್ಲಿ ಸಿಕ್ಕಿತ್ತು, ಇದ್ರ ಬಗ್ಗೆ ನಿನಗೆ ಗೊತ್ತಾ ಅಂದಾಗ ಅವಳು ಕೂಡ ಇದನ್ನ ನೋಡಿ ಒಂದ್ ನಿಮಿಷ ಶಾಕ್ ಆಗ್ತಾಳೆ. ಆಕ್ಚುಲಿ ಇದು ಸುಮಾರು ಒಂದು 200 ವರ್ಷಗಳಿಂದ ಹಳೆಯದು. ಈ ಒಂದು ಬೋರ್ಡ್ ನ ಆತ್ಮಗಳ ಜೊತೆ ಮಾತಾಡೋದಕ್ಕೆ ಯೂಸ್ ಮಾಡ್ತಾರೆ, ಅಥವಾ ಇನ್ನೊಂದು ಕೆಲವು ಏನಾರು ವಿಷಸ್ಗಳಿದ್ರೆ ಕೇಳ್ತಾರೆ ಅಂತ. ಈ ಒಂದು ಬೋರ್ಡ್ ನ ಜಾಸ್ತಿ ಈಜಿಪ್ಷಿಯನ್ ಟೈಮ್ ಅಲ್ಲಿ ಯೂಸ್ ನ ಮಾಡ್ತಿದ್ರು ಅಂತ. ಇದನ್ನು ತಿಳ್ಕೊಂಡ ಇವಳಿಗೆ ತುಂಬಾನೇ ಇಂಟ್ರೆಸ್ಟ್ ಬಂದ್ಬಿಡುತ್ತೆ ಇದ್ರ ಮೇಲೆ. ಹೀಗಾಗಿ ನಾನು ಕೂಡ ಒಂದ್ಸಲಿ ಟ್ರೈ ಮಾಡ್ಲಾ ಅಂದಾಗ ಟ್ರೈ ಮಾಡು ಅಂತಾಳೆ. ಈ ಒಂದು ಬೋರ್ಡ್ ನ ಟ್ರೈ ಮಾಡೋದಕ್ಕೆ ಒಂದು ಪೆಂಡುಲಮ್ ಬೇಕಾಗಿರುತ್ತೆ. ಇದರಿಂದ ತನ್ನ ಕತ್ತಲಿದ್ದಂತ ಚೈನ ಕಿತ್ಕೊಂಡು ಟ್ರೈ ಮಾಡ್ತಾಳೆ. ಫಸ್ಟ್ ಪ್ರಶ್ನೆ ಏನಂತ ಕೇಳ್ತಾಳೆ ಅಂದ್ರೆ, ನಮ್ಮ ಒಂದು ರೆಸ್ಟೋರೆಂಟ್ ಸಕ್ಸಸ್ ಆಗಿ ನಡೆಯುತ್ತಾ ಅಂತ ಕೇಳ್ತಾಳೆ. ಬಟ್ ಆದ್ರೆ ಏನು ಕೂಡ ಆನ್ಸರ್ ಬರೋದಿಲ್ಲ. ನೆಕ್ಸ್ಟ್ ಕ್ವಶನ್, ನನ್ನ ಮತ್ತೆ ಕ್ರಿಸ್ಟನ್ನ ಮದ್ವೆ ಆಗುತ್ತಾ ಅಂತ ಕೇಳ್ತಾಳೆ. ಅದಕ್ಕೂ ಕೂಡ ಏನು ಕೂಡ ಆನ್ಸರ್ ಬರೋದಿಲ್ಲ. ಆಗ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ನೋಡ್ತಿದ್ದಂಗೆನೆ ಇವರು ಬೆಂಕಿ ಹಾಕಿರ್ತಾರೆ ಒಂದು ಜಾಗದಲ್ಲಿ ಬೆಚ್ಚಗಾಗ್ಲಿ ಅನ್ಬಿಟ್ಟು. ಆ ಜಾಗದಿಂದ ಬೆಂಕಿ ಎತ್ಕೊಂಡಿರೋ ಒಂದು ಬರ್ಡ್ ಬಂದ್ಬಿಟ್ಟು ಅಲ್ಲೆಲ್ಲ ಹಾರಾಡಕ್ಕೆ ಶುರು ಮಾಡುತ್ತೆ. ಇದರಿಂದ ಅದನ್ನ ಆಚೆಗೆ ಹೆಸ್ಬಿಡ್ತಾರೆ. ಇದನ್ನೆಲ್ಲ ನೋಡಿದ ರಿಚಿ ಈ ಬೋರ್ಡ್ ಮೇಲೆ ಅವನಿಗೆ ತುಂಬಾ ಡೌಟ್ ಬರುತ್ತೆ. ಅವಾಗ ಬ್ರೂಕ್ ಕೂಡ ನೀವೇನ್ ಪ್ರಶ್ನೆ ಕೇಳ್ತಾರೋ ಅದಕ್ಕೆ ಅದು ಉತ್ತರ ಕೊಡುತ್ತೆ ಅಷ್ಟೇ ಅನ್ಬಿಟ್ಟು ಒಂಥರ ಕನ್ಫ್ಯೂಸ್ ಆಗಿ ಮಾತಾಡ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ನೆಕ್ಸ್ಟ್ ನಾಳೆ ಬೆಳಗ್ಗೆ ಹಾಕ್ತಿದ್ದಂಗೆನೆ ಕ್ರಿಸ್ಟನ್ ಅವ್ನ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಹೊಸ ಹೊಸ ಡಿಶಸ್ ನ ರೆಡಿ ಮಾಡ್ತಾ ಇರ್ತಾರೆ. ಇಲ್ಲಿ ಎಮಿಲಿ ಮನೇಲಿ ಇರ್ತಾಳಲ್ಲ, ಮತ್ತೆ ಆ ಒಂದು ಬೋರ್ಡ್ ನ ಟ್ರೈ ಮಾಡೋಣ ಅನ್ಬಿಟ್ಟು ಮತ್ತೆ ಆ ಬೋರ್ಡ್ ನ ತಗೋತಾಳೆ. ತಗೊಂಡ್ಬಿಟ್ಟು ಹಾಗೆ ಅದನ್ನ ನೋಡ್ತಿರ್ಬೇಕಾದ್ರೆ ಅದ್ರ ಮಧ್ಯೆ ಇದ್ದಂತ ಕಣ್ಣು ಹತ್ರ ಪ್ರೆಸ್ ಮಾಡ್ತಾಳೆ. ಪ್ರೆಸ್ ಮಾಡಿದ ತಕ್ಷಣ ಅದು ಓಪನ್ ಆಗುತ್ತೆ. ಒಳಗಡೆ ನೋಡಿದ್ರೆ ಇದಕ್ಕೆ ಯೂಸ್ ಮಾಡುವಂತ ಪೆಂಡೆಂಟ್ ಇರುತ್ತೆ ಅದರಲ್ಲಿ. ಅದನ್ನ ಹಾಗೆ ನೋಡ್ತಿರ್ಬೇಕಾದ್ರೆ ಟಿವಿ ನ್ಯೂಸ್ ಅಲ್ಲಿ ಗೊತ್ತಾಗುತ್ತೆ, ಈ ಒಂದು ಮ್ಯೂಸಿಯಂ ಇಂದ ಈ ರೀತಿಯಾದ ಒಂದು ಬೋರ್ಡ್ ಕಾಣೆಯಾಗಿದೆ. ಆ ಬೋರ್ಡ್ ನ ಯೂಸ್ ಮಾಡಿ ನೀವು ಬೇರೆ ಪ್ರಪಂಚದಲ್ಲಿರೋ ಆತ್ಮಗಳ ಜೊತೆ ಕನೆಕ್ಟ್ ಮಾಡ್ಕೊಬಹುದು ಅಂತ. ಇವಳಿಗೆ ಗೊತ್ತಾಗುತ್ತೆ ಇದು ಅದೇ ಬೋರ್ಡ್ ಅಂತ. ಆದ್ರೂ ಕೂಡ ಇವಳು ಆ ಬೋರ್ಡ್ ನ ಇನ್ನೊಂದ್ಸಲಿ ಟ್ರೈ ಮಾಡೋಣ ಅನ್ಬಿಟ್ಟು ಅದೇ ಒಂದು ಪೆಂಡೆಂಟ್ ನ ಯೂಸ್ ಮಾಡ್ಕೊಂಡು ಟ್ರೈ ಮಾಡ್ತಾಳೆ. ಈ ಸಲ ಅವಳು ಏನ್ ಕೇಳ್ತಾಳೆ ಅಂದ್ರೆ, ನಮ್ಮ ಒಂದು ಎಂಗೇಜ್ಮೆಂಟ್ ರಿಂಗು ಕಳೆದೋಗ್ಬಿಟ್ಟಿದೆ ಶಿಫ್ಟಿಂಗ್ ಮಾಡೋ ಟೈಮಲ್ಲಿ, ಅದು ಎಲ್ಲಿದೆ ಅಂತ ತೋರ್ಸು ಅಂತ ಕೇಳ್ತಾಳೆ. ಹೀಗಾಗಿ ನೋಡ್ತಿದ್ದಂಗೆನೆ ಆ ಒಂದು ಪೆಂಡೆಂಟ್ ಕೂಡ ಮೂವ್ ಆಗೋಕೆ ಶುರುವಾಗುತ್ತೆ. ಮೂವ್ ಆಗ್ತಾ ಅದು ಕೂಡ ಒಂದು ಡೈರೆಕ್ಷನ್ ನ ತೋರಿಸ್ಕೊಂಡು ಹೋಗ್ತಾ ಇರುತ್ತೆ. ಇವಳು ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಈ ಕಡೆ ಇವರು ಕಿಚನ್ ಅಲ್ಲಿ ಅಡಿಗೆ ಮಾಡ್ತಾ ಇರ್ಬೇಕಾದ್ರೆ ನಾವು ನೋಡ್ತೀವಿ ಆ ಒಂದು ವಿಚ್ ನ ರಿಫ್ಲೆಕ್ಟ್ ಎಲ್ಲ ಪಾತ್ರೆಗಳ ಮೇಲೂ ಕಾಣ್ತಾ ಇರುತ್ತೆ. ಆಗ ಒಂದು ಕಿಚನ್ ಒಳಗಡೆಗೆ ಆ ವಿಚ್ಚು ಸಾಕೊಂಡಿರುವಂತ ಒಂದು ಬೆಕ್ಕು ಒಳಗಡೆ ಬರುತ್ತೆ. ಮತ್ತೆ ಇವರು ಕುಕಿಂಗ್ ನ ಮಾಡೋದಕ್ಕೆ ಅನ್ಬಿಟ್ಟು ಪ್ಯಾನ್ ಗೆ ಎಣ್ಣೆನ ಒಯ್ದಿಕ್ಕಿರ್ತಾರೆ. ಅದು ನೋಡ್ತಿದ್ದಂಗೆ ಬೊಗ್ಗನ ಗತ್ಕೊಂಡ್ಬಿಡುತ್ತೆ. ಅದನ್ನ ಇವರು ಸೈಡ್ ಗೆ ತಗೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಎಣ್ಣೆ ಚೆಲ್ಲೋಗ್ಬಿಡುತ್ತೆ. ಅದನ್ನ ನೋಡ್ತಿದ್ದಂಗೆನೆ ಇವ್ರ ಹತ್ರ ಒಂದು ಮಾಂಸ ಕಟ್ ಮಾಡೋ ಒಂದು ಮಿಷಿನ್ ಇರುತ್ತೆ. ಅದು ಕೂಡ ಇದ್ದಕ್ಕಿದ್ದಂಗೆ ಆನ್ ಆಗ್ಬಿಡುತ್ತೆ. ಅದನ್ನ ಆಫ್ ಮಾಡೋಣ ಅನ್ಬಿಟ್ಟು ರಿಚಿ ಹೋದಾಗ ಕೆಳಗಡೆ ಚೆಲ್ಲಿರುವಂತ ಎಣ್ಣೆ ಮೇಲೆ ಕಾಲಿಟ್ಟು ಜಾರಿ ಅವನ ಕೈಯ ಒಂದು ಮಿಷಿನ್ ಗೆ ಸಿಗಾಕಿ ಅವನ ಕೈ ಅರ್ಧ ಕಟ್ಟಾಗ್ಬಿಡುತ್ತೆ. ಅರ್ಧ ಕಟ್ಟಾಗಿರುವಂತ ಕೈನ ಆ ಒಂದು ಬೆಕ್ಕು ಬಂದ್ಬಿಟ್ಟು ತಗೊಂಡು ಹೊಂಟೋಗ್ಬಿಡುತ್ತೆ. ಇವನ್ಗೆ ತುಂಬಾ ರಕ್ತ ಹರಿತಾ ಇರುತ್ತೆ. ಅದನ್ನ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತಾರೆ, ಬಟ್ ಆದ್ರೆ ಆಗ್ತಾ ಇರೋದಿಲ್ಲ. ರಿಚಿ ಬಾಡಿ ಒಳಗಡೆಯಿಂದ ತುಂಬಾ ಬ್ಲಡ್ ಆಚೆ ಹೋಗಿರೋದ್ರಿಂದ ಅವನು ಅಲ್ಲೇ ಸತ್ತೋಗ್ಬಿಡ್ತಾನೆ. ಈ ಕಡೆ ಒಂದು ಬೋರ್ಡ್ ನ ಯೂಸ್ ಮಾಡ್ತಿದ್ಲಲ್ಲ, ಅವಳಿಗೆ ತನ್ನ ಒಂದು ಎಂಗೇಜ್ಮೆಂಟ್ ರಿಂಗು ಸಿಕ್ಬಿಡುತ್ತೆ. ಅಂದ್ರೆ ಈ ಬೋರ್ಡು ಏನಾರ ಒಂದು ಕೊಟ್ರೆ ಏನಾರ ಒಂದು ತಗೊಳುತ್ತೆ ಅನ್ನೋದು ಇಲ್ಲಿ ನಮಗೆ ಗೊತ್ತಾಗುತ್ತೆ. ಅದಾದ್ಮೇಲೆ ಎಮಿಲಿಗೆ ಗೊತ್ತಾಗುತ್ತೆ ರಿಚಿ ಸತ್ತೋಗ್ಬಿಟ್ಟಿದ್ದಾನೆ ಅಂತ. ನೆಕ್ಸ್ಟ್ ನಾವು ರಿಚಿನ ಫ್ಯೂನರಲ್ ಅಲ್ಲಿ ನೋಡ್ತೀವಿ. ಇದರಿಂದ ತುಂಬಾ ಬೇಜಾರಾಗಿ ಹೋಗ್ಬಿಡುತ್ತೆ ಕ್ರಿಸ್ಟನ್ಗೆ, ತನ್ನ ಒಂದು ಗೆಳೆಯನ ಕಳ್ಕೊಂಡ್ಬಿಟ್ನಲ್ಲ ಅನ್ಬಿಟ್ಟು. ಹಾಗೆ ಒಂದು ಫ್ಯೂನರಲ್ ಅಲ್ಲಿ ಎಮಿಲಿನ ಮೀಟ್ ಮಾಡೋದಕ್ಕೆ ಅನ್ಬಿಟ್ಟು ಜೆಸ್ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನೆ. ಈ ಜೆಸ್ ಅನ್ನ ನೋಡಿದ ತಕ್ಷಣ ಕ್ರಿಸ್ಟನ್ ಅಂದ್ಮೇಲೆ ಜಗಳಕ್ಕೆ ಬಿದ್ದ್ಬಿಡ್ತಾನೆ. ಯಾಕಪ್ಪ ಅಂದ್ರೆ ಈ ಜೆಸ್ ಅನ್ನೋ ಒಬ್ಬ ವ್ಯಕ್ತಿನೇ ಎಮಿಲಿಗೆ ಡ್ರಗ್ಸ್ ನ ಕೊಟ್ಟು ಅವಳನ್ನ ನಶೆಗಿರಾಕಿಯಾಗಿ ಮಾಡ್ದವನೇ ಇವನು. ಹೀಗಾಗಿ ಮತ್ತೆ ಬಂದಿದ್ದಾನೆ ಇವಳನ್ನ ಹಾಳು ಮಾಡೋದಕ್ಕೆ ಅನ್ಬಿಟ್ಟು ಅವನ ಮೇಲೆ ಜಗಳಕ್ಕೆ ಬಿದ್ದ್ಬಿಡ್ತಾನೆ. ಹೀಗಾಗಿ ಅವನು ಕೂಡ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ನೆಕ್ಸ್ಟ್ ರಿಚಿನ ಫ್ಯೂನರಲ್ ಮುಗಿಸ್ಕೊಂಡು ಮನೆಗೆ ಬಂದಾಗ ಅವಾಗ ಕ್ರಿಸ್ಟನ್ಗೆ ಗೊತ್ತಾಗುತ್ತೆ ಇವ್ರನ್ನ ಒಂದು ಎಂಗೇಜ್ಮೆಂಟ್ ರಿಂಗು ಸಿಕ್ಕಿದೆ ಅಂತ. ಮತ್ತೆ ಎಮಿಲಿ ಹತ್ರ ಒಂದು ಬೆಕ್ಕು ಇರುತ್ತೆ, ಸೇಮ್ ಅದೇ ಬೆಕ್ಕು, ವಿಚ್ ನ ಬೆಕ್ಕು. ಹೀಗಾಗಿ ಎಮಿಲಿ ನಾನು ಇದನ್ನ ಸಾಕೊಬೇಕು ಅಂತ ಇದೀನಿ, ಬೇಡ ಅನ್ಬೇಡ ಪ್ಲೀಸ್ ಅಂದಾಗ ಅವನು ಕೂಡ ಏನು ದಾರಿ ಕಾಣ್ದಲ್ಲ ಸರಿ ಆಯ್ತು ನಿನ್ನಿಷ್ಟ ಏನಾರ ಮಾಡ್ಕೊಂಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾನೆ. ಮತ್ತೆ ಎಮಿಲಿ ಹತ್ರ ನನಗೆ ಸ್ವಲ್ಪ ಕೆಲಸ ಇದೆ ನೀನ್ ಮಲಕು ಅಂದ್ಬಿಟ್ಟು ಇವನು ಹಾಲ್ಗೆ ಬಂದ್ಬಿಟ್ಟು ಈ ಪೆಂಡುಲಮ್ ಬೋರ್ಡ್ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತಾನೆ. ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ಇವನ್ಗೆ ಒಂದು ಕೇಸ್ ಸಿಗುತ್ತೆ. 1996 ಅಲ್ಲಿ ಒಂದು ಲೇಡಿ ಇದೇ ಒಂದು ಬೋರ್ಡ್ ನ ಯೂಸ್ ಮಾಡಿ ರಿಚುವಲ್ ಮಾಡಿರೋದಕ್ಕೆ ಅವಳಿಗೆ ಸತ್ತೋಗ್ಬಿಟ್ಟಿರ್ತಾಳೆ. ಈ ಒಂದು ಕೇಸ್ ನ ಸರಿಯಾಗಿ ಜ್ಞಾಪಕ ಇಟ್ಕೊಳ್ಳಿ ನೀವು, ಮುಂದೆ ಬೇಕಾಗುತ್ತೆ. ಮತ್ತೆ ಇವನ್ಗೆ ಗೊತ್ತಾಗುತ್ತೆ ಈ ಒಂದು ಬೋರ್ಡ್ ಬಂದ್ಬಿಟ್ಟು ಮ್ಯೂಸಿಯಂಗೆ ಸೇರಿರೋದು, ಅದು ಅಲ್ಲಿಂದ ಕಳ್ತನ ಆಗಿದೆ ಅಂತ. ಇಲ್ಲಿ ಎಮಿಲಿ ಮನಗಿರ್ಬೇಕಾದ್ರೆ ಇವಳಿಗೆ ಒಂದು ವಿಚಿತ್ರವಾಗಿರೋ ಕನ್ಸಾಲೆ ಬೀಳ್ತಾ ಇರುತ್ತೆ. ಆಗ ಸಡನ್ ಆಗಿ ಎದ್ದು ಬಿಡ್ತಾಳೆ. ಎದ್ದಿದ್ರು ನೆಕ್ಸ್ಟ್ ಸೆಕೆಂಡ್ ಅಲ್ಲೇ ಇವಳನ್ನ ಬಿಟ್ಟು ಸುತ್ತಮುತ್ತ ಎಲ್ಲ ಕೈ ಕಾಲುಗಳು ಬಂದು ಇವಳನ್ನ ಲಾಕ್ ಮಾಡ್ಕೋತಾ ಇರ್ತವೆ. ಆಗ ನೋಡ್ತಿದ್ದಂಗೆನೆ ಸಡನ್ ಆಗಿ ಕಂಡ್ಬಿಡ್ತಾಳೆ ಇವಳು ಯಾವ ಜಾಗದಲ್ಲಿ ಇರ್ತಾಳೆ ಅಂದ್ರೆ ವಿಚರ್ಸ್ಗಳು ಒಂದು ರಿಚುವಲ್ ನ ಮಾಡ್ತಿದ್ವಲ್ಲ ಅದೇ ಜಾಗ
ಜಾಗದಲ್ಲಿ ಇರ್ತಾಳೆ. ಆಗ ನೋಡ್ತಿದ್ದಂಗೆನೆ ಆ ಒಂದು ವಿಚ್ಚು ಇವಳ ಮೇಲೆ ಅಟ್ಯಾಕ್ ಮಾಡೋದಕ್ಕಿಂತ ಬರುತ್ತೆ. ಹೀಗಾಗಿ ಇವಳು ಜೋರಾಗಿ ಕಿರ್ಚಾಡ್ಕೊಂಡ್ಬಿಡ್ತಾಳೆ. ಅವಾಗ ಗೊತ್ತಾಗುತ್ತೆ ಇವಳಿಗೆ ನಾನು ಕಂಡಿದ್ದೆಲ್ಲ ಒಂದು ಕನ್ಸು ಅಂತ. ಅದೇ ಜಾಗಕ್ಕೆ ನಮ್ಮ ಹೀರೋ ಕೂಡ ಬರ್ತಾನೆ. ಬಂದ್ಬಿಟ್ಟು ಏನಾಯ್ತು ಅಂತೆಲ್ಲ ಕೇಳಿದಾಗ ಈ ರೀತಿ ಒಂದು ಕೆಟ್ಟ ಕನ್ಸು ಬಿತ್ತು ಅಂತ ಇವಳು ಕೂಡ ಹೇಳ್ತಾಳೆ. ಇಷ್ಟರಲ್ಲಿ ನಮ್ಮ ಹೀರೋ ಗೊತ್ತಾಗ್ಬಿಟ್ಟಿರುತ್ತಲ್ಲ ಈ ಒಂದು ಬೋರ್ಡ್ ಬಂದ್ಬಿಟ್ಟು ಮ್ಯೂಸಿಯಂಗೆ ಸೇರಬೇಕು ಅಂತ. ಇದರಿಂದ ಇವಳ ಹತ್ರ ಮಾತಾಡ್ತಾನೆ, ಈ ಒಂದು ಬೋರ್ಡ್ನ ನಾವು ಮ್ಯೂಸಿಯಂಗೆ ವಾಪಸ್ ಕೊಟ್ಬಿಡೋಣ, ಇದು ಇಟ್ಕೊಂಡ್ರೆ ನಮ್ಗೇನಾದ್ರು ತೊಂದರೆ ಆಗುತ್ತೆ ಅಂತ. ಅದಕ್ಕೆ ಎಮಿಲಿ ಒಪ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಈ ವಿಷಯ ಪೊಲೀಸ್ನವ್ರಿಗೆ ಗೊತ್ತಾದ್ರೆ ಪೊಲೀಸ್ನವರು ನಮ್ಮ ಬ್ಯಾಕ್ ಗ್ರೌಂಡ್ನ ಚೆಕ್ ಮಾಡ್ತಾರೆ. ಎಮಿಲಿನ ಬ್ಯಾಕ್ ಗ್ರೌಂಡ್ ಅಲ್ಲಿ ಈ ಡ್ರಗ್ಸ್ನ ಕೇಸು ಫಿಟ್ ಆಗಿರುತ್ತೆ. ಇದರಿಂದ ಪೊಲೀಸ್ನವರು ನಾವೇ ಇದನ್ನ ಕದ್ದಿದೀವಿ ಅಂತ ನಮ್ಮನ್ನೇ ಒಳಗಡೆ ಹಾಕ್ಬಿಡ್ತಾರೆ. ಇದನ್ನ ಹೇಳೋದು ಬೇಡ ಅನ್ಬಿಟ್ಟು ಕ್ರಿಸ್ಟನ್ನ ಕನ್ವಿನ್ಸ್ ಮಾಡ್ಬಿಡ್ತಾಳೆ. ಇದರಿಂದ ಕ್ರಿಸ್ಟನ್ ಕೂಡ ಸುಮ್ಮನೆ ಆಗ್ಬಿಡ್ತಾನೆ. ಮತ್ತೆ ಅವಳು ತುಂಬಾ ಭಯ ಪಡ್ಕೊಂಡಿರ್ತಾಳಲ್ಲ, ಹಾಗೆ ಅವಳನ್ನ ಮನಗಿಸ್ತಾನೆ. ನೆಕ್ಸ್ಟ್ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ನಮ್ಮ ಹೀರೋ ಹೋಗ್ಬಿಟ್ಟು ಅವನ ಎಕ್ಸ್ ಗರ್ಲ್ ಫ್ರೆಂಡು ಬ್ರೋಕ್ನ ಮೀಟ್ ಮಾಡ್ತಾನೆ. ಮೀಟ್ ಮಾಡಿ ಎಮಿಲಿ ಹತ್ರ ಏನೇನು ಪ್ರಾಬ್ಲಮ್ ಆಯ್ತೋ ಎಲ್ಲಾನು ಕೂಡ ಹೇಳ್ಕೊತಾನೆ. ಹಾಗೆ ಅವಳು ಯಾವಾಗಲೂ ಕೂಡ ಬೋರ್ಡ್ ಜೊತೆನೇ ಇರ್ತಾಳೆ, ಅದನ್ನ ಬಿಟ್ಟೇ ಕೊಡ್ತಾ ಇಲ್ಲ ಅಂತ. ಅವಾಗ ಬ್ರೋಕ್ ಕೂಡ ಹೇಳ್ತಾಳೆ, ನೋಡು ನಿನ್ನ ಗರ್ಲ್ ಫ್ರೆಂಡು ತುಂಬಾ ಒಳ್ಳೆ ಹುಡುಗಿ, ಅಷ್ಟೊಂದು ಒಳ್ಳೆ ಮನ್ಸಿರೋರ್ನೇ ನೆಗೆಟಿವ್ ಸ್ಪಿರಿಟ್ಗಳು ಬೇಗ ಅಟ್ರಾಕ್ಟ್ ಆಗೋದು. ಈಗ ಎಮಿಲಿನೂ ಕೂಡ ಇದೇ ಒಂದು ಪ್ರಾಬ್ಲಮ್ಗಳ ಮಧ್ಯೆ ಸಿಗಾಕೊಂಡಿದ್ದಾಳೆ. ನನಗೆ ಗೊತ್ತಿರೋ ಒಬ್ಬ ಫ್ರೆಂಡ್ ಇದ್ದಾನೆ, ಅವನು ಇದ್ರಲ್ಲೆಲ್ಲ ತುಂಬಾ ಎಕ್ಸ್ಪರ್ಟು, ಅವನ ಹತ್ರಕ್ಕೆ ಇವತ್ತು ನೈಟು ನಿನ್ನ ಕರ್ಕೊಂಡು ಹೋಗ್ತೀನಿ, ಅವನು ಎಲ್ಲದಕ್ಕೂ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹೇಳ್ತಾನೆ ಅನ್ಬಿಟ್ಟು ಹೇಳ್ತಾಳೆ. ಇಲ್ಲಿ ನಾವು ಎಮಿಲಿನ ನೋಡ್ತೀವಿ. ಎಮಿಲಿ ಹಾಗೆ ಸ್ನಾನ ಮಾಡ್ಕೊಂಡು ಆಚೆ ಬರೋಣ ಅಂತ ನೋಡಿದ್ರೆ ಬಾತ್ರೂಮ್ ಡೋರು ಲಾಕ್ ಆಗ್ಬಿಡುತ್ತೆ. ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ನೋಡಿದ್ರೆ ಆ ಒಂದು ಬಾತು ಡಬ್ಬಿಂದ ತುಂಬಾನೇ ಗಲೀಜ್ ನೀರು ತುಂಬ್ಕೋತಾ ಇರುತ್ತೆ. ಆಗ ನೋಡ್ತಿದ್ದಂಗೆನೆ ಎಮಿಲಿನ ಒಂದು ಕೈ ಬಂದ್ಬಿಟ್ಟು ಆ ನೀರೊಳಗಡೆಗೆ ಹೇಳ್ಕೊಂಡ್ಬಿಡುತ್ತೆ. ಹೇಳ್ಕೊಂಡಾಗ ಇಲ್ಲಿ ನಾವು ವಿಚ್ ನ ಪಾಸ್ಟ್ ನ ನೋಡ್ತೀವಿ. ಆಕ್ಚುಲಿ ಈ ವಿಚ್ಚು ಜನರಿಗೆ ಹೆಲ್ಪ್ ಮಾಡ್ತಾ ಇರ್ತಾಳೆ. ತನ್ನ ಹತ್ರ ಇದ್ದಂತ ಒಂದು ವಿದ್ಯೆನ ಉಪಯೋಗಿಸ್ಕೊಂಡು ಜನರಿಗೆ ಏನಾರ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಸೊಲ್ಯೂಷನ್ ಹುಡುಕ್ತಾ ಇರ್ತಾಳೆ. ಬಟ್ ಆದ್ರೆ ಆ ಊರಿನ ಲೀಡರ್ ಆದ ಬಿಷಪ್ ಅನ್ನೋನ್ಗೆ ಇವಳೊಬ್ಳು ವಿಚ್ಚು, ಇವಳಿಂದನೇ ನಮ್ಮ ಊರಿಗೆ ಒಂದು ಪ್ಲೇಗ್ ಹರಡ್ಬಿಟ್ಟಿದೆ ಅನ್ಬಿಟ್ಟು ಆ ಒಂದು ವಿಚ್ಗೆ ಚೆನ್ನಾಗಿ ಹೊಡಿತಾ ಅವಳಿಗೆ ತುಂಬಾ ಟಾರ್ಚರ್ನ ಕೊಡ್ತಾ ಇರ್ತಾನೆ. ಮತ್ತೆ ಆ ಊರಿನ ಜನರ ಮಧ್ಯೆ ತಂದು ಹಾಕ್ಬಿಟ್ಟು, ನೋಡಿ ಇವಳೊಬ್ಳು ವಿಚ್ಚು, ಇವಳಿಂದನೇ ನಮ್ಮ ಊರಿಗೆ ಈ ರೀತಿಯಾದ ಒಂದು ಕಾಯಿಲೆ ಅಂಟ್ಕೊಂಡಿದೆ ಅನ್ಬಿಟ್ಟು ಆ ಊರಿನ ಜನರಿಗೆಲ್ಲ ಹೇಳಿ ಅವಳಿಗೆ ಕಲ್ಲಲ್ಲೇ ಓಡಿಸ್ತಾ ಅವಳನ್ನ ಈ ಒಂದು ಊರ್ ಬಿಟ್ಟೆ ಓಡಿಸ್ಬಿಡ್ತಾರೆ. ಇನ್ನೊಂದು ಸಲ ಈ ವಿಚ್ಚೇನಾರ ಸಿಗಾಕೊಂಡ್ರೆ ಜೀವಂತವಾಗಿ ಸುಟ್ಬಿಡ್ಬೇಕು ಅಂತ ಒಂದು ಆರ್ಡರ್ನ ಕೊಡ್ತಾನೆ ಎಲ್ಲರಿಗೂ. ಆ ಒಂದು ವಿಚ್ಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಇದರಿಂದ ನಾನು ಇಷ್ಟೊಂದು ಸಹಾಯ ಮಾಡಿದ್ರು ಕೂಡ ಈ ಜನಗಳಿಗೆ ನಿಯತ್ತಿಲ್ವಲ್ಲ ಅನ್ಬಿಟ್ಟು ಆ ಬಿಷಪ್ ಹಾಗೆ ಆ ಊರಿನ ಜನರ ಮೇಲೆ ಎಲ್ಲರ ಮೇಲೂ ಕೂಡ ರಿವೆಂಜ್ ನ ತೀರಿಸ್ಕೊಳ್ಳೋದಕ್ಕೆ ಇವಳು ಡಿಸೈಡ್ ಮಾಡ್ಕೋತಾಳೆ. ಅವಾಗ ಎಮಿಲಿ ಕಾನ್ಶಿಯನ್ಸ್ಗೆ ಬರ್ತಾಳೆ. ಇದೆಲ್ಲ ಒಂದು ಪಾಸ್ಟ್ ನ ತೋರಿಸಿರುತ್ತೆ ಒಂದು ವಿಚ್. ಇಲ್ಲಿ ಬ್ರೂಕು ಕ್ರಿಸ್ಟಿನ ಕರ್ಕೊಂಡು ಒಬ್ಬ ವ್ಯಕ್ತಿ ಹತ್ರ ಬರ್ತಾಳೆ. ಇವನ್ ಬೇರೆ ಯಾರು ಆಗಿರೋದಿಲ್ಲ, ಅಲೆಕ್ಸಾಂಡರ್ ಆಗಿರ್ತಾನೆ. ಇವನು ಕೂಡ ಈ ಬ್ಲಾಕ್ ಮ್ಯಾಜಿಕ್ ಬಗ್ಗೆ ತುಂಬಾನೇ ತಿಳ್ಕೊಂಡಿರ್ತಾನೆ. ಅಲೆಕ್ಸಾಂಡರ್ ಹತ್ರ ಬಂದ್ಬಿಟ್ಟು ಈ ಬೋರ್ಡ್ ಬಗ್ಗೆ ಹೇಳ್ತಾನೆ. ಹಾಗೆ ತನ್ನ ಗರ್ಲ್ ಫ್ರೆಂಡ್ಗೆ ಆದ ಪ್ರಾಬ್ಲಮ್ ಬಗ್ಗೆನೂ ಕೂಡ ಹೇಳ್ತಾನೆ. ಅವಾಗ ಅಲೆಕ್ಸಾಂಡರ್ ಈ ಬೋರ್ಡ್ ನ ಹಿಂದಿರಂತಹ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೇಳ್ತಾನೆ. ಈ ಬೋರ್ಡ್ ನ 1693 ಇಲ್ಲಿ ಒಂದು ವಿಚ್ಚು ತನ್ನ ರಿವೆಂಜ್ ನ ತೀರ್ಸ್ಕೊಳ್ಳೋದಕ್ಕೋಸ್ಕರ ಇದನ್ನ ಮಾಡಿದ್ಲು. ಆದ್ರೆ 1733 ಅಲ್ಲಿ ಇದ್ರ ಡೂಪ್ಲಿಕೇಟ್ ಮಾಡೋದನ್ನ ಎಲ್ಲಾ ಕಡೆ ನಿಲ್ಲಿಸ್ಬಿಟ್ರು ಅಂತ. ಅವಾಗ ಕ್ರಿಸ್ಟನ್ ಒಂದು ಕೇಸ್ ನ ತೋರಿಸ್ತಾನೆ. ಆದ್ರೆ ಇದನ್ನ 1996 ಅಲ್ಲಿ ಒಂದು ಲೇಡಿ ಯೂಸ್ ಮಾಡಿ ಅದರಿಂದ ಅವಳು ಸಾವನ್ನಪ್ಪಿದ್ದಾಳೆ ಅಂತ. ಅವಾಗ ಈ ಅಲೆಕ್ಸಾಂಡರ್ ಆ ಒಂದು ವಿಚ್ ನ ಸ್ಟೋರಿನ ಹೇಳಕ್ಕೆ ಶುರು ಮಾಡ್ತಾನೆ. ಫ್ರಾನ್ಸ್ ಅಲ್ಲಿ ಒಂದು ಚಿಕ್ಕ ಊರಿತ್ತು. ಆ ಚಿಕ್ಕ ಊರಿನಲ್ಲಿ ಈ ಒಂದು ವಿಚ್ ಒಂದು ಹೀಲರ್ ಆಗಿ ಕೆಲಸ ಮಾಡ್ತಿದ್ಲು. ಬಟ್ ಆದ್ರೆ ಆ ಊರಿನ ಜನ ಎಲ್ಲ ಏನ್ ಅನ್ಕೋತಾರೆ ಅಂದ್ರೆ ಇವಳೊಬ್ಳು ವಿಚ್ ಅಂತ ಹೇಳಿ ಅವಳಿಗೆ ಕಲ್ಲಲ್ಲೇ ಹೊಡೆದು ಆ ಊರನ್ನ ಬಿಡಿಸ್ಬಿಟ್ರು ಅಂತ. ಆ ಒಂದು ರಿವೆಂಜ್ ನ ತೀರಿಸ್ಕೊಬೇಕು ಅಂತ ಹೇಳು ಊರಿಗೆ ಒಂದು ಶಾಪನ ಕೊಟ್ಬಿಟ್ಟಿರ್ತಾಳೆ. ಅದೇ ರೀತಿ ಒಂದು ದಿನ ಒಂದು ಹೋಟೆಲ್ ಅಲ್ಲಿ ಊಟ ಮಾಡ್ತಿದ್ದಂತ ಜನಗಳೆಲ್ಲ ಇದ್ದಕ್ಕಿದ್ದಂಗೆ ಜಗಳ ಹತ್ಕೊಂಡು ಒಬ್ರಿಗೊಬ್ರು ಕೊಲ್ಲಕ್ಕೆ ಶುರು ಮಾಡಿದ್ರು ಅಂತ. ಇದೆಲ್ಲ ಬೇರೆ ಯಾರು ಮಾಡಿರೋದಿಲ್ಲ, ಆ ಒಂದು ವಿಚ್ ಮಾಡಿರ್ತಾಳೆ ತನ್ನ ರಿವೆಂಜ್ ನ ತೀರಿಸ್ಕೊಳ್ಳೋದಕ್ಕೋಸ್ಕರ. ಮತ್ತೆ ಇಲ್ಲಿ ನಮ್ಗೆ ಇನ್ನೊಂದು ಮುಖ್ಯವಾಗಿರೋ ವಿಷಯ ಗೊತ್ತಾಗುತ್ತೆ. ಈ ಒಬ್ಬ ಅಲೆಕ್ಸಾಂಡರ್ ಇದನ್ನಲ್ಲ, ಇವನ್ ಬೇರೆ ಯಾರು ಆಗಿರೋದಿಲ್ಲ, ಬಿಷಪ್ ಅನ್ನೋನೊಬ್ಬ ಇದ್ನಲ್ಲ ಅವನ ಒಂದು ವಂಶದವನಾಗಿರ್ತಾನೆ ಇವನು. ಇದರಿಂದ ಅಲೆಕ್ಸಾಂಡರ್ ಕೂಡ ಆ ಬೋರ್ಡು ಇದ್ದಷ್ಟು ನಿಮ್ಗೆ ತೊಂದರೆ ಜಾಸ್ತಿ ಆಗುತ್ತೆ, ಅದಲ್ಲದೆ ನಿನ್ನ ಗರ್ಲ್ ಫ್ರೆಂಡ್ ಕೂಡ ತೊಂದರೆ ಜಾಸ್ತಿ ಆಗುತ್ತೆ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೋತಾನೆ. ಇಲ್ಲಿ ಎಮಿಲಿ ತುಂಬಾ ಬೇಜಾರಾಗಿ ಮನ್ಗಿರ್ಬೇಕಾದ್ರೆ ಜಸ್ ಕಾಲ್ ಮಾಡ್ತಾನೆ. ಕಾಲ್ ಮಾಡ್ಬಿಟ್ಟು ಒಂದು ಹೊಸ ಮಾಲ್ ಬಂದಿದೆ, ಬಂದು ಟ್ರೈ ಮಾಡು ಬಾ ಅಂತ ಇವಳನ್ನ ಕರಿತಾ ಇರ್ತಾನೆ. ಮತ್ತೆ ಇವಳನ್ನ ಒಂದು ಡ್ರಗ್ ಅಡಿಕ್ಟ್ ಆಗಿ ಮಾಡೋದಕ್ಕೆ ಇವನು ಪ್ರಯತ್ನ ಪಡ್ತಾ ಇರ್ತಾನೆ. ಇದರಿಂದ ಅವಳು ನಾನು ಎಲ್ಗೂ ಬರೋದಿಲ್ಲ ಅನ್ಬಿಟ್ಟು ಕಾಲ್ನ ಕಟ್ ಮಾಡ್ಬಿಡ್ತಾಳೆ. ಕ್ರಿಸ್ಟಿನ್ ಕೂಡ ತನ್ನ ಮನೆಗೆ ಬರ್ತಾನೆ. ನೋಡಿದ್ರೆ ಎಮಿಲಿ ತುಂಬಾ ಜೋಶಲ್ಲಿ ಇರ್ತಾಳೆ. ಇದನ್ನ ನೋಡ್ಬಿಟ್ಟು ಏನ್ ಇಷ್ಟೊಂದು ಜೋಶಲ್ಲಿ ಇದೆಯಲ್ಲ, ಜಸ್ ಏನಾರು ಕೊಟ್ನ ನೀನೇನಾರು ತಗೊಂಡ ಅಂದಾಗ ಅದಕ್ಕೆ ಅವಳು ಕೂಡ ಜಸ್ ಇನ್ಮೇಲೆ ನಮ್ಗೆ ತೊಂದರೆ ಕೊಡೋದಿಲ್ಲ ಆ ತರ ಮಾಡಿದೀನಿ ಅಂತ ಹೇಳ್ತಾಳೆ. ಇದು ಇವ್ಗೆ ಅರ್ಥ ಆಗೋದಿಲ್ಲ. ಬಟ್ ಆದ್ರೆ ನಮಗೆ ಗೊತ್ತಾಗುತ್ತೆ ಇವಳು ಜಸ್ ಮೇಲೆ ಆ ಒಂದು ಬೋರ್ಡ್ ನ ಯೂಸ್ ಮಾಡಿದಾಳೆ ಅಂತ. ಈ ಕಡೆ ಜಸ್ ನ ನೋಡ್ತೀವಿ. ಇವನೊಂದು ನಶೆ ಗ್ಯಾಂಗ್ ಹತ್ರ ಬರ್ತಾನೆ. ಇವನ್ ತಂದಂತ ಒಂದು ಹೊಸ ವಸ್ತುನ ಒಂದು ಹುಡುಗಿಗೆ ಇಂಜೆಕ್ಟ್ ಮಾಡೋದಕ್ಕೆ ರೆಡಿ ಆಗಿರ್ತಾನೆ.
ಅದೇ ಜಾಗಕ್ಕೆ ಆ ಒಂದು ಬೆಕ್ಕು ಕೂಡ ಬರುತ್ತೆ. ಜಸ್ ಕೂಡ ಅಲ್ಲಿದ್ದಂತ ಒಂದು ಹುಡುಗಿಗೆ ಇಂಜೆಕ್ಟ್ ಮಾಡೋಕ್ಕಿಂತ ಹೋಗ್ತಿರ್ಬೇಕಾದ್ರೆ ಆಗ ನೋಡ್ತಿದ್ದಂಗೆನೆ ಈ ಬೆಕ್ಕು ಇವನ್ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಅಟ್ಯಾಕ್ ಮಾಡಿರೋದ್ರಿಂದ ಇವನು ಬಿಲ್ಡಿಂಗ್ ಮೇಲಿಂದ ಶಿಸ್ತಾಗಿ ಕೆಳಗಡೆ ಬಿದ್ದು ಅಲ್ಲೇ ಸತ್ತೋಗ್ಬಿಡ್ತಾನೆ. ಇಲ್ಲಿ ಈ ಕಡೆ ಕ್ರಿಸ್ಟನ್ ಮತ್ತೆ ಎಮಿಲಿ ರೊಮ್ಯಾನ್ಸ್ ಮಾಡ್ತಾ ಇರ್ತಾರೆ. ಆವಾಗ ಕ್ರಿಸ್ಟನ್ಗೆ ಗೊತ್ತಾಗುತ್ತೆ ಇಷ್ಟ ಗಂಟ ಇವನ್ ಜೊತೆ ಇದ್ದಿದ್ದು ಎಮಿಲಿ ಅಲ್ಲ ಆ ಒಂದು ವಿಚ್ ಅಂತ. ಆಗ ಅದೇ ಟೈಮಿಗೆ ಚರ್ಚ್ನ ಒಂದು ಗಂಟೆ ಶಬ್ದ ಆಗ್ತಿದ್ದಂಗೆನೆ ಆ ಒಂದು ವಿಚ್ ಎಮಿಲಿನ ಮೈಯಿಂದ ಬಿಟ್ಟು ಹೊರಟೋಗ್ಬಿಡುತ್ತೆ. ಆದ್ರೆ ಎಮಿಲಿಗೆ ಗೊತ್ತಿರೋದಿಲ್ಲ ಇಷ್ಟ ಗಂಟ ಏನ್ ನಡೀತು ಅಂತ. ಬಟ್ ಆದ್ರೆ ಇದೆಲ್ಲ ನಮ್ ಹೀರೋಗೆ ಗೊತ್ತಾಗ್ಬಿಟ್ಟಿರುತ್ತೆ. ಇದರಿಂದ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ಅಲೆಕ್ಸಾಂಡರ್ನ ತನ್ನ ಮನೆಗೆ ಕರ್ಕೊಂಡ್ ಬರ್ತಾನೆ. ಆದ್ರೆ ಎಮಿಲಿಗೆ ಇಲ್ಲಿ ಏನ್ ನಡೀತೆ ಅನ್ನೋದು ಅರ್ಥ ಆಗ್ತಾ ಇರೋದಿಲ್ಲ. ಇದರಿಂದ ಎಲ್ಲಾನು ಕೂಡ ಸರಿ ಹೋಗುತ್ತೆ, ನಾನ್ ಸರಿ ಮಾಡ್ತೀನಿ ಅನ್ಬಿಟ್ಟು ಎಮಿಲಿ ಮೇಲೆ ಒಂದು ರಿಚುವಲ್ ಮಾಡಕ್ಕೆ ಶುರು ಮಾಡ್ತಾನೆ. ಅಂದ್ರೆ ಅದೇ ಒಂದು ಪೆಂಡುಲಮ್ ಬೋರ್ಡ್ ನ ಹಿಡ್ಕೊಂಡು ಒಂದು ಸ್ಪೆಲ್ ಮಾಡಕ್ಕೆ ಶುರು ಮಾಡ್ತಾನೆ. ಇದರಿಂದ ನಾವು ಪಾಸ್ಟ್ ನ ಸೀನ್ ನೋಡ್ತೀವಿ. ಇಲ್ಲಿ ಬಿಷಪ್ ಆ ಒಂದು ವಿಚ್ ಹತ್ರ ಬಂದ್ಬಿಟ್ಟು ಅವಳಿಗೆ ಆ ಬೋರ್ಡ್ ನ ಕೊಟ್ಬಿಟ್ಟು ಇದನ್ನ ಹೇಗೆ ಯೂಸ್ ಮಾಡೋದು ತೋರ್ಸು ಅಂತ ಹೇಳ್ತಾನೆ. ಇದರಿಂದ ಅವಳು ಕೂಡ ಆ ಒಂದು ಬೋರ್ಡ್ ಒಳಗಡೆಯಿಂದ ಆ ಪೆಂಡೆಂಟ್ ನ ಆಚೆ ತೆಗಿತಾಳೆ. ಆ ಒಂದು ಪೆಂಡೆಂಟ್ ನ ಹೇಗೆ ತಯಾರಿ ಮಾಡಿರ್ತಾಳೆ ಅಂದ್ರೆ ಇವಳನ್ನ ಒಂದು ಬೆರಳನ್ನ ಕಟ್ ಮಾಡಿ ಆ ಒಂದು ಪೆಂಡೆಂಟ್ ನ ತಯಾರಿ ಮಾಡಿರ್ತಾಳೆ. ಹೀಗಾಗಿ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಇವಳು ಇಲ್ಲಿ ತೋರ್ಸಕ್ಕೆ ಶುರು ಮಾಡ್ತಾಳೆ. ಈ ಕಡೆ ಇವನು ಇಲ್ಲಿ ರಿಚುವಲ್ ಮಾಡ್ತಾ ಇರ್ತಾನೆ, ಇಲ್ಲಿ ಇವಳು ಮಾಡ್ತಾ ಇರ್ತಾಳೆ. ಅಲೆಕ್ಸಾಂಡರ್ ಕೂಡ ಎಮಿಲಿ ಮೈ ಒಳಗಡೆ ಇರುವಂತಹ ಆ ಒಂದು ವಿಚ್ ನ ಓಡಿಸೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇರ್ತಾನೆ. ಈ ಕಡೆ ಈ ವಿಚ್ ಏನೋ ಒಂದು ಬ್ಲಾಕ್ ಮ್ಯಾಜಿಕ್ ನ ಪ್ರಯೋಗ ಮಾಡ್ತಾ ಇರ್ತಾಳೆ. ಬಟ್ ಆದ್ರೆ ಅಲೆಕ್ಸಾಂಡರ್ ಹಾಗೋ ಹೀಗೋ ಮಾಡಿ ಎಮಿಲಿ ಮೈಯಿಂದ ಆ ಒಂದು ವಿಚ್ ನ ಆಚರಣೆಗೆ ಓಡಿಸ್ಬಿಡ್ತಾನೆ. ಇದರಿಂದ ಎಮಿಲಿ ನಾರ್ಮಲ್ ಕಂಡೀಷನ್ ಗೆ ಬಂದ್ಬಿಡ್ತಾಳೆ. ಬಂದ್ಬಿಟ್ಟು ನಾನು ತುಂಬಾ ಹುಷಾರಾಗಿದ್ದೀನಿ, ಈಗ ನನಗೆ ಏನು ಆಗಿಲ್ಲ ಅಂತ ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡಕ್ಕೆ ಶುರು ಮಾಡ್ತಾಳೆ. ಇದರಿಂದ ಅಲೆಕ್ಸಾಂಡರ್ ಕೂಡ ಇವಾಗ ಇವಳಿಗೆ ಏನು ತೊಂದರೆ ಆಗೋದಿಲ್ಲ, ಸರಿ ಹೋಗಿದ್ದಾಳೆ ಅನ್ಬಿಟ್ಟು ಅಲ್ಲಿಂದ ಹೋಗಕ್ಕೆ ಶುರು ಮಾಡ್ತಾನೆ. ಹೋಗಕ್ಕಿಂತ ಮುಂಚೆ ಎಮಿಲಿನು ಕೂಡ ಆ ಒಂದು ಪೆಂಡುಲಮ್ ಬೋರ್ಡ್ ನ ಇವನ್ ಕೈಗೆ ಕೊಟ್ಬಿಡ್ತಾಳೆ. ಇನ್ನ ಇದ್ರ ಅವಶ್ಯಕತೆ ನನಗಿಲ್ಲ, ನೀವ್ ಇಟ್ಕೊಳ್ಳಿ, ಮತ್ತೆ ಇವತ್ ನೈಟ್ ನಮ್ಮ ರೆಸ್ಟೋರೆಂಟ್ ಓಪನಿಂಗ್ ಮಾಡ್ತಾ ಇದೀವಿ, ಅದಕ್ಕೆ ನೀವು ಬರ್ಬೇಕು ಅಂತ. ಇಲ್ಲಿ ನಮ್ಗೆ ಬೇರೆ ಒಂದು ಜಗತ್ತಲ್ಲಿ ತೋರಿಸ್ತಾರೆ. ಈ ಒಂದು ವಿಚ್ ನ ಜೀವಂತವಾಗಿ ಸುಡೋದಕ್ಕೆ ಈ ಬಿಷಪ್ ಪ್ಲಾನ್ ನ ಮಾಡ್ಕೊಂಡಿರ್ತಾನೆ. ಬಟ್ ಆದ್ರೆ ಇಲ್ಲಿ ಒಂದು ವಿಷಯ ಓಪನ್ ಆಗುತ್ತೆ. ಅದೇನಪ್ಪಾ ಅಂದ್ರೆ ಇಲ್ಲಿ ಇರುವಂತಹ ಒಂದು ವಿಚ್ ಆಗಿರೋದಿಲ್ಲ, ಅದು ಎಮಿಲಿ ಆಗಿರ್ತಾಳೆ. ಆ ಒಂದು ರಿಚುವಲ್ ನ ಮಾಡಿದ್ನಲ್ಲ ಅಲೆಕ್ಸಾಂಡರ್, ಏನ್ ಪ್ಲಾನ್ ಮಾಡ್ಕೊಂಡಿರ್ತಾನಪ್ಪ ಅಂದ್ರೆ ಇಬ್ರದ್ದು ಸೋಲ್ ನ ಎಕ್ಸ್ಚೇಂಜ್ ಮಾಡ್ಬಿಟ್ಟಿರ್ತಾನೆ. ಎಮಿಲಿ ಬಾಡಿಯಿಂದ ವಿಚ್ ನ ಕಳ್ಸಿರೋದಿಲ್ಲ, ಎಮಿಲಿ ಬಾಡಿ ಒಳಗಡೆಗೆ ವಿಚ್ ನ ಸೋಲ್ ನ ತರಿಸಿರ್ತಾನೆ. ಈ ವಿಚ್ ನ ಬಾಡಿ ಒಳಗಡೆಗೆ ಎಮಿಲಿನ ಸೋಲ್ ನ ಹಾಕ್ಸಿರ್ತಾನೆ. ಇದು ಎಮಿಲಿಗೆ ಅಲ್ಲೇ ಇದ್ದಂತ ಇನ್ನೊಂದು ವಿಚ್ ಹೇಳುತ್ತೆ, ಇದು ನಿನ್ನ ಕನ್ಸೇನು ಅಲ್ಲ, ನಿನ್ನ ಜಾಗಕ್ಕೆ ಆ ಒಂದು ವಿಚ್ ಹೋಗಿದೆ, ಅವಳ ಜಾಗಕ್ಕೆ ನಿನ್ನನ್ನ ತಗೊಂಡ್ ಬಂದ್ ಹಾಕಿದೆ, ನಿನ್ನನ್ನ ಈಗ ಈ ಜನ ಸಾಯಿಸ್ತಾರೆ ಅಂತ. ಅಲೆಕ್ಸಾಂಡರ್ ಇದನ್ನೆಲ್ಲ ಎಂತಕ್ ಮಾಡ್ದ ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ಎಮಿಲಿನ ಬಾಡಿ ಒಳಗಡೆ ಇರುವಂತ ಒಂದು ವಿಚ್ ಫಾರೆಸ್ಟ್ ಗೆ ಹೋಗ್ಬಿಟ್ಟು ಒಂದು ಕೆಂಪು ಮಶ್ರೂಮ್ ನ ಕಿತ್ಕೊಂಡ್ ಬಂದ್ಬಿಟ್ಟು ಇವತ್ತ ರೆಸ್ಟೋರೆಂಟ್ ಓಪನಿಂಗ್ ಇರುತ್ತಲ್ಲ ಅದಕ್ಕೆ ಡಿಶಸ್ ನ ಮಾಡೋದಕ್ಕೆ ಅನ್ಬಿಟ್ಟು ಈ ಮಶ್ರೂಮ್ ನ ಕೊಡ್ತಾರೆ. ಇದರಿಂದ ಅಲ್ಲಿರುವಂತ ವರ್ಕರ್ಸ್ ಗಳು ಕೂಡ ಅದನ್ನ ಯೂಸ್ ಮಾಡ್ಕೊಂಡು ಕೆಲವು ಡಿಶಸ್ ಗಳನ್ನ ರೆಡಿ ಮಾಡ್ತಾರೆ. ರೆಸ್ಟೋರೆಂಟ್ ಹೊಸದಾಗಿ ಓಪನಿಂಗ್ ಆಗಿರೋದ್ರಿಂದ ಅಲ್ಲಿಗೆ ಕೆಲವು ಜನರೆಲ್ಲ ಬರ್ತಾರೆ ಊಟನ ಮಾಡೋದಕ್ಕೆ ಅನ್ಬಿಟ್ಟು. ಇದೇ ಒಂದು ರೆಸ್ಟೋರೆಂಟ್ ಗೆ ಅಲೆಕ್ಸಾಂಡರ್ ಕೂಡ ಬಂದಿರ್ತಾನೆ. ಅಲೆಕ್ಸಾಂಡರ್ ಹಾಗೆ ಬ್ರುಕು ಕೂಡ ಬಂದಿರ್ತಾಳೆ. ನಮ್ ಹೀರೋ ಅಬ್ಸರ್ವ್ ಮಾಡ್ತಾನೆ, ಎಮಿಲಿನ ಬಿಹೇವಿಯರ್ ತುಂಬಾನೇ ವಿಚಿತ್ರ ಅನ್ಸುತ್ತೆ, ಅವಳು ಯಾವತ್ತೂ ಇಷ್ಟೊಂದು ಕಾನ್ಫಿಡೆನ್ಸ್ ಆಗಿ ಇರಲೇ ಇರ್ಲಿಲ್ಲ, ಅವಳು ಸ್ವಲ್ಪ ಇಂಟ್ರೋವರ್ಟ್ ಆಗಿರ್ತಾಳೆ. ಇವಾಗ ನೋಡಿದ್ರೆ ಎಲ್ಲರಿಗೂ ಕೂಡ ಊಟ ಸರ್ವ್ ಮಾಡೋದಕ್ಕೆ ಇವಳೇ ಹೋಗ್ತಾ ಇರ್ತಾಳೆ. ಅವಾಗ ಅಲೆಕ್ಸಾಂಡರ್ ಇವಳ ಹತ್ರ ಬಂದ್ಬಿಟ್ಟು, ನೋಡು ಈ ಜನರನ್ನೆಲ್ಲ, ಇವರೆಲ್ಲ ನಿನಗೆ ಮೋಸ ಮಾಡಿದವರು, ನಿನ್ನನ್ನ ಸಾಯಿಸಿದವರು ಇವರು, ಇವಾಗ ನೀನು ಇವರೆಲ್ಲರನ್ನು ಕೂಡ ಸಾಯಿಸ್ಬಿಡು ಅಂತ ಹೇಳ್ತಾ ಇರ್ತಾನೆ. ಅಂದ್ರೆ ಆ ಒಂದು ವಿಚ್ನ ಕಣ್ಣಿಗೆ ಇಲ್ಲಿ ರೆಸ್ಟೋರೆಂಟ್ ಅಲ್ಲಿ ಕೂತಿರುವಂತ ಜನರೆಲ್ಲ ಅವಳನ್ನ ಕಾಲದಲ್ಲಿ ಅವಳಿಗೆ ಕಲ್ಲಲ್ಲಿ ಹೊಡೆದಿರೋ ಜನರು ತರ ಕಾಣಿಸ್ತಾ ಇರ್ತಾರೆ. ಇದರಿಂದ ಎಲ್ಲಾರನ್ನು ಕೂಡ ಸಾಯಿಸ್ಬೇಕು ಅಂತ ಡಿಸೈಡ್ ಮಾಡಿ ಆ ಊಟನ ಕೊಡ್ತಾಳೆ. ಅಲ್ಲಿರುವಂತ ಜನರು ಕೂಡ ಇವರು ಸರ್ವ್ ಮಾಡಿರುವಂತ ಫುಡ್ ನ ತಿಂತಾರೆ. ತಿಂದಾದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ಗೆ ನೋಡಿದ್ರೆ ಎಲ್ಲರೂ ವಿಚಿತ್ರವಾಗಿ ನಗೋಕೆ ಶುರು ಮಾಡ್ತಾರೆ. ಇದು ನಮ್ ಹೀರೋಗೂ ಅರ್ಥ ಆಗ್ತಾ ಇರೋದಿಲ್ಲ, ಏನ್ ಇಷ್ಟೊಂದು ಜನ ಇಷ್ಟು ನಗ್ತಾ ಇದಾರೆ ಅಂತ. ಆಗ ನೋಡ್ತಿದ್ದಂಗೆನೆ ಒಬ್ರಿಗೊಬ್ರು ಹೊಡೆದಾಡ್ಕೊಳ್ತಾ ಚಾಕು ತಗೊಂಡೆಲ್ಲ ಚುಚ್ಚಾಡಕ್ಕೆ ಶುರು ಮಾಡ್ತಾರೆ. ಇನ್ನ ಕೆಲವು ವ್ಯಕ್ತಿಗಳು ಬಂದ್ಬಿಟ್ಟು ನಮ್ಮ ಹೀರೋನ ಫ್ರೆಂಡ್ ಗಳನ್ನ ಎಲ್ಲರನ್ನೂ ಕೂಡ ಚುಚ್ಚಿ ಸಾಯಿಸೋಕೆ ಶುರು ಮಾಡ್ತಾರೆ. ಇದರಿಂದ ಅಲೆಕ್ಸಾಂಡರ್ ಬ್ರುಕು ಹಾಗೆ ಎಮಿಲಿನ ಈ ಜಾಗದಿಂದ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹೊರಗಡೆಯಿಂದ ತುಂಬಾ ಶಬ್ದ ಬಂದಿರೋದ್ರಿಂದ ನಮ್ಮ ಹೀರೋ ಆಚೆ ಬಂದ್ ನೋಡ್ತಾನೆ, ಒಬ್ರಿಗೊಬ್ರು ಚುಚ್ಚಾಡ್ಕೋತಾ ಇರ್ತಾರೆ. ಹಾಗೆ ಈ ಅಲೆಕ್ಸಾಂಡರ್ ತನ್ನ ಗರ್ಲ್ ಫ್ರೆಂಡ್ ನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇದರಿಂದ ಆಚೆ ಬರ್ತಾನೆ, ನೋಡಿದ್ರೆ ಇವನ್ ಮೇಲೂ ಕೂಡ ಒಬ್ಬ ವ್ಯಕ್ತಿ ಅಟ್ಯಾಕ್ ಮಾಡ್ತಾನೆ. ಹೀಗಾಗಿ ಅವನ ಹತ್ರ ಜಗಳಕ್ಕೆ ಬಿದ್ದು ಅವನ್ನ ಸಾಯಿಸ್ಬಿಡ್ತಾನೆ. ಅದೇ ಟೈಮ್ಗೆ ಇಲ್ಲಿ ಜಗಳ ಆಗ್ತಿದೆ ಅಂತ ಗೊತ್ತಾಗಿ ಪೊಲೀಸ್ನವರೆಲ್ಲ ಒಳಗಡೆ ಬಂದ್ಬಿಡ್ತಾರೆ. ನೋಡಿದ್ರೆ ನಮ್ ಹೀರೋ ಕೊಲೆ ಮಾಡಿರೋ ತರ ಇವನ್ಗೆ ಕಂಡ್ಬಿಡುತ್ತೆ. ಇದರಿಂದ ನಮ್ ಹೀರೋನ ಹಿಡಿಯಕ್ಕೆ ಅಂತ ಬಂದಾಗ ನಮ್ ಹೀರೋ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗ್ಬಿಡ್ತಾನೆ. ತಪ್ಪಿಸ್ಕೊಂಡು ಹೋದ್ರು ಕೂಡ ಇವ್ನ ಅಟ್ಟಾಡ್ಸ್ಕೊಂಡ್ ಬರ್ತಾ ಇರ್ತಾರಲ್ಲ, ಅವಾಗ ಇವನ್ಗೆ ಸಹಾಯ ಮಾಡ್ಬೇಕು ಅಂದ್ಬಿಟ್ಟು ಬ್ರುಕ್ ಬರ್ತಾಳೆ. ಬ್ರುಕ್ ಬಂದ್ಬಿಟ್ಟು ಇವಳನ್ನ ತನ್ನ ಕಾರಲ್ಲಿ ಕುಂಡಿಸ್ಕೊಂಡು ಕರ್ಕೊಂಡು ಹೊಂಟೋಗ್ಬಿಡ್ತಾಳೆ. ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಮ್ ಹೀರೋನು ಕೂಡ ಹೇಳ್ತಾನೆ, ನನ್ನ ಅಲೆಕ್ಸಾಂಡರ್ ಮನೆಗೆ ಕರ್ಕೊಂಡು ಹೋಗು, ಎಮಿಲಿನ ಅವನು ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ, ನಾನು ಅವಳನ್ನ ವಾಪಸ್ ಕರ್ಕೊಂಡ್ ಬರ್ಬೇಕು ಅಂತ. ಇದರಿಂದ ಇವಳು ಕೂಡ ಸರಿ ಆಯ್ತು ಬಂದ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ. ಬಟ್
ಬಟ್ ಆದ್ರೆ ಗೊತ್ತಿರೋದಿಲ್ಲ ಬ್ರುಕು ಕೂಡ ಅಲೆಕ್ಸಾಂಡರ್ ಜೊತೆಗೆ ಸೇರ್ಕೊಂಡ್ಬಿಟ್ಟಿರ್ತಾಳೆ. ಇದರಿಂದ ಕ್ರಿಸ್ಟಿನ್ ನ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಲಾಕ್ ಮಾಡ್ಕೊಂಡು ಅಲೆಕ್ಸಾಂಡರ್ ಹತ್ರ ಕರ್ಕೊಂಡೋಗಿ ಕೊಂಡಿಸ್ತಾರೆ. ಇವನು ಕೂಡ ಕೇಳ್ತಾನೆ ಏನ್ ಇದೆಲ್ಲ ನೀನ್ ಮಾಡ್ದೆ ಅಂತ. ಅದಕ್ಕೆ ಅಲೆಕ್ಸಾಂಡರ್ ಕೂಡ ಇದನ್ನೆಲ್ಲ ನಾನು ಮಾಡಿದ್ದೆ ಈ ಒಂದು ವಿಚ್ಗೋಸ್ಕರ. ಈ ವಿಚ್ ನ ಈ ಪ್ರಪಂಚಕ್ಕೆ ನಾನು ಕರೆಸ್ಬೇಕಾಗಿತ್ತು, ಅದನ್ನ ನಿನ್ನ ಗರ್ಲ್ ಫ್ರೆಂಡ್ ನ ಮೂಲಕ ನಾನು ಕರೆಸಿದ್ದೀನಿ ಅಂತ. ನಿನ್ನ ಗರ್ಲ್ ಫ್ರೆಂಡ್ ನ ಬಾಡಿ ಒಳಗಡೆ ನಿಮ್ಮ ಹುಡುಗಿ ಆತ್ಮ ಇಲ್ಲ, ಆ ಒಂದು ವಿಚ್ ನ ಆತ್ಮ ಇದೆ ಅಂತ. ಇದರಿಂದ ಕ್ರಿಸ್ಟಿಯನ್ ಕೂಡ ಹಾಗಿದ್ರೆ ಎಮಿಲಿ ಎಲ್ಲಿದ್ದಾಳೆ ಅಂತ ಕೇಳಿದಾಗ ಈ ಕಡೆ ಪ್ರಪಂಚದಲ್ಲಿ ನಾವು ನೋಡ್ತೀವಿ ವಿಚ್ ನ ದೇಹದಲ್ಲಿ ಇರುವಂತ ಎಮಿಲಿನ ಜೀವಂತವಾಗಿ ಸುಟ್ಟಾಕೋದಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅವಳನ್ನ ಒಂದು ಜಾಗಕ್ಕೆ ಕರ್ಕೊಂಡೋಗಿ ಕಟ್ ಹಾಕ್ಬಿಟ್ಟು ಸುತ್ತ ಬೆಂಕಿನ ಹಚ್ಬಿಡ್ತಾರೆ. ಈ ಅಲೆಕ್ಸಾಂಡರ್ ನ ಪ್ಲಾನ್ ಏನಪ್ಪಾ ಅಂದ್ರೆ ವಿಚ್ ನ ಈ ಒಂದು ಪ್ರಪಂಚಕ್ಕೆ ಕರೆಸ್ಬಿಟ್ಟು ಗುಲಾಮಿಯಾಗಿ ಮಾಡ್ಕೊಂಡು ಇಬ್ರು ಜೊತೆಗೂಡಿ ಈ ಪ್ರಪಂಚದಲ್ಲಿ ರೂಲ್ ನ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ ಇವನು. ಮತ್ತೆ ಇಲ್ಲಿ ನಮ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ, ಅದೇನಪ್ಪಾ ಅಂದ್ರೆ ಕ್ರಿಸ್ಟಿನ್ ಈ ಪೆಂಡುಲಮ್ ಬೋರ್ಡ್ ಬಗ್ಗೆ ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ಅವನಿಗೆ ಒಂದು ಕೇಸ್ ಸಿಗ್ತಲ್ಲ. 1996 ಅಲ್ಲಿ ಒಂದು ಲೇಡಿ ಈ ಒಂದು ಬೋರ್ಡ್ ನ ಯೂಸ್ ಮಾಡಿ ರಿಚುವಲ್ ಮಾಡಿದಕ್ಕೆ ಸತ್ತೋದ್ಲು ಅಂತ. ಆ ಲೇಡಿ ಬೇರೆ ಯಾರು ಆಗಿರೋದಿಲ್ಲ, ಅವಳು ಈ ಒಂದು ವಿಚ್ ನ ವಂಶದೊಳಗಿರ್ತಾಳೆ. ಮತ್ತೆ ಆ ಲೇಡಿಗೆ ಒಂದು ಮಗು ಕೂಡ ಇರುತ್ತೆ, ಅದು ಚಿಕ್ಕ ಮಗು, ಅದು ಬೇರೆ ಯಾರು ಆಗಿರೋದಿಲ್ಲ, ಅವಳೇ ಎಮಿಲಿ ಆಗಿರ್ತಾಳೆ. ಎಮಿಲಿ ಚಿಕ್ಕ ವಯಸ್ಸಿಂದ ಅನಾಥಾಶ್ರಮದಲ್ಲೇ ಬೆಳೆದಿರ್ತಾಳೆ. ಅಂದ್ರೆ ಎಮಿಲಿನೂ ಕೂಡ ಈ ಒಂದು ವಿಚ್ ನ ವಂಶಕ್ಕೆ ಸೇರಿದವಳು. ಹೀಗಾಗಿ ಅಲೆಕ್ಸಾಂಡರ್ಗೆ ಈಸಿ ಆಗ್ಬಿಡುತ್ತೆ ಅವಳನ್ನ ಈ ಪ್ರಪಂಚಕ್ಕೆ ವಾಪಸ್ ಕರ್ಕೊಂಡ್ ಬರೋದು. ನಮ್ ಹೀರೋ ಕ್ರಿಸ್ಟಿಯನ್ ಕೂಡ ನೋಡ್ತಾನೆ ಎಮಿಲಿ ಕಂಪ್ಲೀಟ್ ಆಗಿ ಆ ಒಂದು ವಿಚ್ ತರನೇ ರೆಡಿ ಆಗಿ ಹೋಗ್ಬಿಟ್ಟಿರ್ತಾಳೆ. ಎಮಿಲಿ ಸೋಲ್ನ ಮತ್ತೆ ವಾಪಸ್ ತರಿಸ್ಬೇಕು ಅಂತ ತುಂಬಾ ಟ್ರೈ ಮಾಡ್ತಾನೆ. ಆಗ ಆ ವಿಚ್ ಇವನ್ಗೆ ಕಿಸ್ ಕೊಟ್ಟಾಗ ಇವನ್ಗೆ ಗೊತ್ತಾಗುತ್ತೆ ನಿಜವಾದ ಎಮಿಲಿ ಈ ಒಂದು ವಿಚ್ ನ ಪ್ರಪಂಚದಲ್ಲಿ ಬೆಂಕಿಲಿ ಸುಡ್ತಾ ಇದಾರೆ ಅವಳನ್ನ ಅಂತ. ಇದರಿಂದ ಅವಳನ್ನ ಹೇಗಾದ್ರೂ ಮಾಡಿ ಕಾಪಾಡಬೇಕು ಅನ್ಬಿಟ್ಟು ಅಲ್ಲಿರೋ ಎಲ್ಲರ ಜೊತೆ ಫೈಟ್ ಗೆ ಎಳಿತಾನೆ. ಅಲ್ಲಿರೋ ಎಲ್ಲರಿಗೂ ಸರ್ಸರಿಗೆ ಹೊಡೆದು ಚುಚ್ಬಿಟ್ಟು ಎಮಿಲಿನ ಲಾಕ್ ಮಾಡ್ಕೊಂಡ್ಬಿಡ್ತಾನೆ. ಹತ್ತಿರ ಬಂದ್ರೆ ನಾನು ಇವಳನ್ನ ಸಾಯಿಸ್ಬಿಡ್ತೀನಿ, ಇವಳನ್ನ ಸಾಯಿಸ್ಬಿಟ್ರೆ ಎಲ್ಲಾನು ಕೂಡ ಸರಿ ಹೋಗ್ಬಿಡುತ್ತೆ ಅಂತ. ಆ ರೀತಿ ಮಾಡಿದ್ರೆ ನಿನ್ ಗರ್ಲ್ ಫ್ರೆಂಡ್ ನೀನು ಕಳ್ಕೊಳ್ಳೋದು ಅಂತ ಇವನು ಕೂಡ ಹೇಳ್ತಾ ಇರ್ತಾನೆ. ನಮ್ ಹೀರೋಗೆ ಗೊತ್ತಾಗ್ತಾ ಇರೋದಿಲ್ಲ ಹೇಗೆ ಎಮಿಲಿನ ವಾಪಸ್ ಕರ್ಕೊಂಬರೋದು ಅಂತ. ಈ ಅಲೆಕ್ಸಾಂಡರ್ ಸುಮ್ನಿರ್ಲಾರ್ದಲೆ ನಾನು ನಮ್ಮ ಮುತ್ತಾತಲ್ಲ ಅವ್ರ ತಾತನ ಕನ್ಸನ್ನ ನೆನೆಸ್ಪಡ್ಬೇಕು ಅಂತ ಹೊರಟಿರನು ದಾರಿಗೆ ಅಡ್ಡ ಬರಬೇಡ ಅನ್ಬಿಟ್ಟು ಅವ್ರನ್ನ ಮುತ್ತಾತನಾದ ಬಿಷಪ್ ಡ್ರೆಸ್ ನ ಹಾಕೊಂಡ್ಬಿಡ್ತಾನೆ. ಇದರಿಂದ ಎಮಿಲಿ ಬಾಡಿ ಒಳಗಡೆ ಇರೋಂತ ವಿಚ್ ಇದನ್ನ ನೋಡಿದಾಗ ಈ ಒಂದು ಅಲೆಕ್ಸಾಂಡರ್ ಅವಳಿಗೆ ಆ ಬಿಷಪ್ ಕಂಡಂಗೆ ಕಾಣ್ಬಿಡ್ತಾಳೆ. ಆಕ್ಚುಲಿ ಬಿಷಪ್ ಇವಳಿಗೆ ತುಂಬಾ ತೊಂದರೆ ಕೊಟ್ಟಿರ್ತಾನೆ, ಸಿಕ್ಕದ ಕಡೆ ಎಲ್ಲ ಹೊಡಿತಾ ಇರ್ತಾನೆ. ಇವಳಿಗೆ ಜನಗಳಿಗಿಂತ ಜಾಸ್ತಿ ಇವನೇ ತೊಂದರೆ ಕೊಟ್ಟಿರ್ತಾನೆ. ಇದರಿಂದ ಇವನು ಆ ರೀತಿ ಕಾಣಿರೋದ್ರಿಂದ ಇವನ್ನ ಕೊಲೆ ಮಾಡೋದಕ್ಕೆ ಬರ್ತಾಳೆ. ಅದನ್ನ ತಡಿಬೇಕು ಅನ್ಬಿಟ್ಟು ಇನ್ನು ಅಸಿಸ್ಟೆಂಟ್ ಗಳೆಲ್ಲ ಬರ್ತಾರೆ, ಅವರೆಲ್ಲರನ್ನು ಕೂಡ ಕೊಲೆ ಮಾಡಕ್ಕೆ ಶುರು ಮಾಡ್ತಾಳೆ ಇವಳು. ಈ ಕಡೆ ಬ್ರುಕು ಕೂಡ ಒಳ್ಳೆಯಾಗ್ಬಿಟ್ಟಿರ್ತಾಳೆ. ಇಷ್ಟೇ ಆದ್ರೆ ತನ್ನ ಬಾಯ್ ಫ್ರೆಂಡ್ಗೆ ಇವರೆಲ್ಲ ಹೊಡಿತಾ ಇರೋದನ್ನ ನೋಡಿ ಅವಳು ಕೂಡ ಸಪೋರ್ಟ್ ಮಾಡಕ್ಕೆ ಶುರು ಮಾಡ್ತಾಳೆ. ಅವಾಗ ನಮ್ಮ ಹೀರೋ ಏನ್ ಮಾಡ್ತಾನೆ ಅಂದ್ರೆ ಆ ಒಂದು ಪೆಂಡುಲಮ್ ಬೋರ್ಡ್ ಇರುತ್ತಲ್ಲ ಅದನ್ನ ತೆಗೆದ್ಬಿಟ್ಟು ಬೆಂಕಿಗೆ ಹಾಕ್ಬಿಡ್ತಾನೆ. ಬೆಂಕಿಗೆ ಹಾಕ್ತಿದ್ದಂಗೆನೆ ಮತ್ತೆ ಇವ್ರ ಸೋಲು ಎಕ್ಸ್ಚೇಂಜ್ ಆಗೋಕೆ ಶುರುವಾಗುತ್ತೆ. ಅಂದ್ರೆ ಇಮಿಲಿನ ಬಾಡಿ ಒಳಗಡೆ ವಿಚ್ ಇರುತ್ತಲ್ಲ ಅದು ತನ್ನ ಒರಿಜಿನಲ್ ಬಾಡಿಗೆ ಹೋಗಕ್ಕೆ ಶುರು ಮಾಡುತ್ತೆ. ನೋಡ್ತಿದ್ದಂಗೆನೆ ಇವರಿಬ್ರು ಸೋಲು ಸ್ವಿಚ್ ಆಗ್ಬಿಡುತ್ತೆ. ಇಲ್ಲಿ ವಿಚ್ ನ ಬೆಂಕಿಗೆ ಹಾಕಿ ಸುಡ್ತಿದ್ರಲ್ಲ ಆದ್ರೆ ಅವಳು ಸುಟ್ಟು ಹೋಗ್ತಾ ಇರೋದಿಲ್ಲ. ಬಿಷಪ್ ಒಂದು ಕತ್ತಿನ ತಗೊಂಡೋಗಿ ಅವಳ ತಲೆನ ಎಗರಿಸೋಣ ಅಂತ ಹೋಗ್ತಾ ಇರ್ತಾಳೆ. ಬಟ್ ಆದ್ರೆ ಅವಳು ಬಿಷಪ್ ನ ಹಿಡ್ಕೊಂಡು ಅವಳ ಜೊತೆಗೆ ಅವನು ಕೂಡ ಬೆಂಕಿಲಿ ಸುಟ್ಟೋಗೋ ರೀತಿ ಮಾಡ್ಬಿಡ್ತಾಳೆ. ಇದರಿಂದ ಅವಳ ಒಂದು ರಿವೆಂಜ್ ಕೂಡ ಅದೇ ಸ್ಥಳದಲ್ಲಿ ತೀರೋಗ್ಬಿಡುತ್ತೆ. ಈ ಕಡೆ ನಮ್ಮ ಹೀರೋ ಎಮಿಲಿ ಹತ್ರ ಬರ್ತಾನೆ. ಆಗ ನೋಡಿದ್ರೆ ಅಲೆಕ್ಸಾಂಡರ್ ಒಂದು ಗನ್ ಅನ್ನ ಯೂಸ್ ಮಾಡಿ ನಮ್ಮ ಹೀರೋಗೆ ಶೂಟ್ ಮಾಡ್ಬಿಡ್ತಾನೆ. ಇದರಿಂದ ಅವನು ಕೂಡ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ನೋಡಿದ್ರೆ ಆ ಒಂದು ಪೆಂಡುಲಮ್ ಬೋರ್ಡ್ ಸುಟ್ಟೋಗ್ತಾ ಇರುತ್ತೆ. ಅದನ್ನ ತಗೊಂಡ್ಬರೋದಕ್ಕೆ ಅನ್ಬಿಟ್ಟು ಅದ್ರ ಹತ್ರ ಹೋಗ್ತಾನೆ. ಹಾಗೆ ಆ ಬೆಂಕಿಯಿಂದ ಬೋರ್ಡ್ನ ಆಚೆ ತೆಗಿತಾನೆ. ಇಷ್ಟರಲ್ಲಿ ಆಲ್ರೆಡಿ ಎಮಿಲಿಗೆ ಪ್ರಜ್ಞೆ ಬಂದ್ಬಿಟ್ಟಿರುತ್ತೆ. ಪ್ರಜ್ಞೆ ಬಂದು ಅವಳು ಕೂಡ ಒಂದು ಗನ್ನ ತಗೊಂಡಿಕೊಂಡಿರ್ತಾಳೆ. ಇವನ್ಗೆ ಗನ್ನ ಇಂಪಾಯಿಂಟ್ ಮಾಡ್ಬಿಟ್ಟು ಇಷ್ಟೆಲ್ಲ ಮಾಡಿದ್ದು ಇವನೇ ಅಂತ ಗೊತ್ತಾಗಿ ತುಂಬಾನೇ ಕೋಪದಿಂದ ಇವನ ತಲೆಗೆನೆ ಬುಲೆಟ್ ಇಳಿಸ್ಬಿಡ್ತಾಳೆ. ಅಂದ್ರೆ ಶೂಟ್ ಮಾಡಿ ಅಲ್ಲೇ ಸಾಯಿಸ್ಬಿಡ್ತಾಳೆ ಇವನ್ನ. ಈ ಕಡೆ ನೋಡಿದ್ರೆ ನಮ್ ಹೀರೋನು ಸಾಯಿ ಸ್ಟೇಜ್ ಅಲ್ಲಿ ಇರ್ತಾನೆ. ಅವನಿಗೂ ಕೂಡ ಶೂಟ್ ಮಾಡ್ಬಿಟ್ಟಿರ್ತಾನಲ್ಲ, ಹೀಗಾಗಿ ಅವನು ಕೂಡ ಸಾಯೋ ಪರಿಸ್ಥಿತಿಲಿ ಇರ್ತಾನೆ. ಇದರಿಂದ ಎಮಿಲಿಗಂತೂ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಆದ್ರೆ ಕ್ರಿಸ್ಟಿನೋ ಏನು ತಲೆ ಕಟ್ಸ್ಕೊಂಬೇಡ, ನೀನು ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ, ನಾನು ಇಲ್ದಲೆ ನೀನು ಕೂಡ ಧೈರ್ಯವಾಗಿ ಜೀವನನ ಮಾಡಬೇಕು ಅಂದ್ಬಿಟ್ಟು ಹಾಗೆ ಅವಳಿಗೆ ಧೈರ್ಯ ತುಂಬಿಟ್ಟು ನೋಡ್ತಿದ್ದಂಗೆ ನಮ್ಮ ಹೀರೋ ಸತ್ತೇ ಹೋಗ್ಬಿಡ್ತಾನೆ. ತುಂಬಾನೇ ಬೇಜಾರಾಗ್ಬಿಡುತ್ತೆ ಇವಳಿಗೆ. ಆ ಮನೆಯಲ್ಲೆಲ್ಲ ಬೆಂಕಿ ಇಟ್ಕೊಂಡ್ಬಿಟ್ಟಿರುತ್ತಲ್ಲ, ಆಗ ಬ್ರುಕ್ ಬಂದ್ಬಿಟ್ಟು ನಿನ್ನ ಬಾಯ್ ಫ್ರೆಂಡ್ ಸತ್ತೋಗ್ಬಿಟ್ಟಿದ್ದಾನೆ, ಇಲ್ಲಿ ಇರಬಾರ್ದು ಬಾ ಹೋಗೋಣ ಅನ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಹೊಂಟೋಗ್ಬಿಡ್ತಾಳೆ. ಆ ಮನೆಗೆ ಬೆಂಕಿ ಹತ್ಕೊಂಡಿರೋದ್ರಿಂದ ಪೊಲೀಸ್ನವರು ಎಲ್ಲರೂ ಕೂಡ ಬಂದ್ಬಿಡ್ತಾರೆ. ಈ ಅಲೆಕ್ಸಾಂಡರ್ ಬಾಡಿನ ಕಲೆಕ್ಟ್ ಮಾಡ್ಕೋತಾ ಇರ್ತಾರೆ. ಈ ಅಲೆಕ್ಸಾಂಡರ್ ಬಾಡಿನ ಪ್ಯಾಕ್ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಅವ್ನು ಕಂಡ್ಬಿಟ್ಬಿಡ್ತಾನೆ. ಅಂದ್ರೆ ಇವನಿನ್ನು ಸತ್ತಿಲ್ಲ ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ವ್ಯಾಟಿಕನ್ ಸಿಟಿನ ನೋಡ್ತೀವಿ. ಆ ಒಂದು ಪೆಂಡುಲಮ್ ಬೋರ್ಡ್ ಇರುತ್ತಲ್ಲ ಅದನ್ನ ಬುರುಕು ತಗೊಂಡ್ಬಂದ್ಬಿಟ್ಟು ಒಂದು ಚರ್ಚ್ಗೆ ಕೊಡೋಕೆ ಬಂದಿರ್ತಾಳೆ. ಬಟ್ ಆದ್ರೆ ಅದನ್ನ ಸುಮ್ನೆ ಕೊಡೋದಿಲ್ಲ, ಇದ್ರ ಬದಲಾಗಿ ನೀವು ನಂಗೆ ಏನಾದ್ರೂ ಕೊಟ್ರೆ ಮಾತ್ರ ಕೊಡ್ತೀನಿ ಅಂತ ಅದನ್ನ ಮಾರೋಕೆ ಬಂದಿರ್ತಾಳೆ. ಇದರಿಂದ ಚರ್ಚ್ ನ ಫಾದರು ಇವಳಿಗೆ ತುಂಬಾನೇ ಬೆಲೆ ಬಾಳುವಂತಹ ಡೈಮಂಡ್ಸ್ ಗಳನ್ನ ಕೊಡ್ತಾನೆ. ಇದರಿಂದ ಅವಳು ಕೂಡ ಅದನ್ನ ಎತ್ಕೊಂಡು ಹೋಗ್ತಾಳೆ. ಇದನ್ನ ಎಮಿಲಿ ಹಾಗೆ ಬುರುಕು ಇಬ್ರು ಸೇರ್ಕೊಂಡು ಇಲ್ಲಿ ಜಾಗಕ್ಕೆ ಬಂದಿರ್ತಾರೆ ಇದನ್ನ ಮಾರ್ಬೇಕು ಅಂತ. ಹಾಗಾಗಿ
ಮಾರ್ಬಿಟ್ಟು ಅಲ್ಲಿಂದ ಹೊಂಟೋಗ್ಬಿಡ್ತಾರೆ ಅವ್ರವ್ರ ಜೀವನ ನೋಡ್ಕೊಂಡು. ಈ ಫಾದರ್ ಇದನ್ನ ಎಂತಕ್ಕೆ ಪರ್ಚೇಸ್ ಮಾಡ್ದ ಅಂದ್ರೆ ಇದು ತುಂಬಾ ಹಳೆ ಕಾಲದ ಅಂದ್ರೆ ಹಳೆ ಕಾಲದಲ್ವಾ, ಇದನ್ನ ಯೂಸ್ ಮಾಡ್ಕೊಂಡು ಬೇರೆ ಲೋಕದಲ್ಲಿರುವಂತ ಆತ್ಮಗಳನ್ನ ಕನೆಕ್ಟ್ ಮಾಡ್ಬೋದಲ್ಲ, ಇದಕ್ಕೋಸ್ಕರ ಇದನ್ನ ತಗೊಂಡಿರ್ತಾನೆ. ಇವನ್ ಕೈ ಸುಮ್ನೆ ಇರ್ಲಾರ್ದಲ್ಲ ಇದನ್ನ ಟೆಸ್ಟ್ ಮಾಡೋಣ ಅನ್ಬಿಟ್ಟು ಅದೇ ಒಂದು ಪೆಂಡೆಂಟ್ ನ ಯೂಸ್ ಮಾಡ್ಕೊಂಡು ಆ ಒಂದು ಪೆಂಡುಲಮ್ ಬೋರ್ಡ್ ಮೇಲೆ ಯೂಸ್ ಮಾಡಕ್ಕೆ ಶುರು ಮಾಡ್ತಾನೆ. ಆಗ ನೋಡ್ತಿದ್ದಂಗೆನೆ ಈ ಒಂದು ವಿಚ್ ಬಂದ್ಬಿಟ್ಟು ಇವನ್ನ ಕುತ್ಕೆನ ಹಿಡಿಯೋಕೆ ಶುರು ಮಾಡುತ್ತೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಅಂದ್ರೆ ಆ ಒಂದು ಬೋರ್ಡ್ ತುಂಬಾನೇ ಕರ್ಸ್ ಆಗಿದೆ. ಆ ಒಂದು ಪೆಂಡುಲಮ್ ಬೋರ್ಡ್ ನ ಸುಟ್ಟಾಕಿದ್ರೇನೆ ಮಾತ್ರ ಆ ಒಂದು ವಿಚ್ ನ ಆತ್ಮನ ನಾಶ ಮಾಡಕ್ಕೆ ಆಗೋದು. ಅದ್ ಬಿಟ್ರೆ ಇನ್ನೇನ್ ಮಾಡಿದ್ರು ಕೂಡ ಅದನ್ನ ನಾಶ ಮಾಡಕ್ ಆಗೋದಿಲ್ಲ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗೋ ತರನೇ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ನ ಒಂದ್ಸಲಿ ವಿಸಿಟ್ ಮಾಡಿ ನೋಡ್ರಪ್ಪ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.